ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಕಾರ್ತಿಕ ಮಾಸದ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ. ಆಯುರ್ವೇದ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇವತ್ತು ಬಹಳ ವಿಶೇಷವಾದಂತಹ ದಿನ, ಕಾರ್ತಿಕ ಸೋಮವಾರ. ಹಾಗಾಗಿ ಕಾರ್ತಿಕ ಮಾಸದ ಸೋಮವಾರದ ಈ ಶುಭ ದಿನದಂದು ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ನೇತೃತ್ವದಲ್ಲಿ ಸಾಂಬ ಸದಾಶಿವನಿಗೆ ವಿಶೇಷವಾದಂತಹ ಅಭಿಷೇಕ, ಪೂಜಾರಾಧನೆ, ಪೂಜಾನುಷ್ಠಾನವನ್ನು ಸಲ್ಲಿಸಲಾಗುತ್ತೆ. ಭಸ್ಮಾರ್ಚನೆ, ಅಭಿಷೇಕ, ಪುಷ್ಪಾರ್ಚನೆ, ವಿಶೇಷವಾದಂತಹ ಅನುಷ್ಠಾನದೊಂದಿಗೆ ಸಾಂಬ ಸದಾಶಿವನಿಗೆ ಪೂಜಾರಾಧನೆ ಸಲ್ಲಿಸಲಾಗುತ್ತೆ. ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಖಂಡಿತವಾಗಿಯೂ ನೀವು ಕೂಡ ಪೂಜಾರಾಧನೆಯಲ್ಲಿ ಪಾಲ್ಗೊಳ್ಳಬಹುದು ಅಂತ ಹೇಳ್ತಾ, ಇನ್ನು ವೀಕ್ಷಕರೇ, ನಾಳೆ 8ನೇ ತಾರೀಕು ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಹಾಗಾಗಿ ಗ್ರಹಣದ ಪ್ರಭಾವ ಯಾವ ನಕ್ಷತ್ರಗಳ ಮೇಲೆ, ಯಾವ ರಾಶಿಗಳ ಮೇಲೆ ಬೀರುತ್ತೆ ಮತ್ತು ಅವ್ರು ಮಾಡಬೇಕಾಗಿರುವಂತಹ ಅನುಷ್ಠಾನ, ದೋಷಗಳಿಂದ ಮುಕ್ತರಾಗೋದು ಹೇಗೆ ಅನ್ನೋದ್ರ ಬಗ್ಗೆ ಗುರೂಜಿಯವರು ಈಗಾಗಲೇ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಚಂದ್ರಗ್ರಹಣ ನಾಳೆ ಇರೋದ್ರಿಂದ ನಾಳೆ ಅನುಷ್ಠಾನವನ್ನು ಯಾವ ರೀತಿ ಮಾಡಬೇಕು, ಕ್ರಮಬದ್ಧವಾಗಿ ಹೇಗೆ ನಾವು ನಮ್ಮ ವಾಸ್ತುಗೃಹದಲ್ಲಿ ಅನುಷ್ಠಾನವನ್ನು ಸಲ್ಲಿಸೋದ್ರ ಮುಖಾಂತರ ದೋಷಗಳಿಂದ ಮುಕ್ತರಾಗಬಹುದು ಅನ್ನೋದ್ರ ಬಗ್ಗೆ ಗುರೂಜಿಯವರು ತಿಳಿಸ್ತಾ ಇದ್ರು. ಅನುಷ್ಠಾನಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮುತ್ತುಗದ ಎಲೆ 9, ನಿಂಬೆಹಣ್ಣು 9 ಅಥವಾ 4, ಜಾಕಾಯಿ 1, ದಾರದ ಉಂಡೆ, ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ, ಮಣ್ಣಿನ ಹಣತೆ 6, ಹಾಲು, ಮೊಸರು, ಅವಲಕ್ಕಿ ಅಥವಾ ಅನ್ನ. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಮುತ್ತುಗದ ಎಲೆ 9, ನಿಂಬೆಹಣ್ಣು 9 ಅಥವಾ 4 ಇದ್ರೂ ಸರಿ, ಜಾಕಾಯಿ ಬೇಕಾಗುತ್ತೆ. ಇದರ ಜೊತೆಗೆ ಹಸಿ ದಾರದ ಉಂಡೆ, ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ, ಮಣ್ಣಿನ ಹಣತೆ 6, ಹಾಲು, ಮೊಸರು ಮತ್ತು ನೈವೇದ್ಯಕ್ಕಾಗಿ ಅವಲಕ್ಕಿ ಅಥವಾ ಅನ್ನವನ್ನು ನೀವು ಸಿದ್ಧಪಡಿಸಿಟ್ಕೊಳ್ಬೇಕು. ಇದಿಷ್ಟು ಸಾಮಗ್ರಿಗಳನ್ನ ಸಿದ್ಧಪಡಿಸಿಟ್ಕೊಳ್ಳಿ. ನಾಳೆ ಚಂದ್ರಗ್ರಹಣದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಗ್ರಹಣದ ಅನುಷ್ಠಾನವನ್ನು ಗ್ರಹಣದ ಸಮಯದಲ್ಲಿ ಮಾಡೋದ್ರಿಂದ ಹೇಗೆ ದೋಷಗಳಿಂದ ಮುಕ್ತರಾಗಬಹುದು ಅನ್ನೋದ್ರ ಬಗ್ಗೆ ಯೋಚನೆ ತಿಳಿಸ್ಕೊಡ್ತಾರೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಕ್ರಮಬದ್ಧವಾಗಿ ಅದನ್ನು ಆಚರಿಸಿ. ಇನ್ನು ಬುಧವಾರ, ನಾಳೆ ಗ್ರಹಣದ ಅನುಷ್ಠಾನ ಆದ ನಂತರ ಬುಧವಾರ ಗ್ರಹಣ ಶಾಂತಿ ಅಂದರೆ ಚಂದ್ರ ಶಾಂತಿಯನ್ನು ಕೂಡ ನಾವು ನೆರವೇರಿಸಬೇಕಾಗುತ್ತೆ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು, ಅದನ್ನು ಹೇಗೆ ಕ್ರಮಬದ್ಧವಾಗಿ ಆಚರಿಸಬೇಕು ಅನ್ನೋದನ್ನು ಬುಧವಾರದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರುಜರು ತಿಳಿಸ್ಕೊಡ್ತಾರೆ. ಇನ್ನು ಶುಕ್ರವಾರ 11ನೇ ತಾರೀಕು ಬೀದರ್ ಜಿಲ್ಲೆಗೆ ಗುರುಜರು ಆಗಮಿಸ್ತಾ ಇದ್ದಾರೆ. ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ. ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ, ಜೊತೆಗೆ ದೇವಸ್ಥಾನದ ಮಹಾದ್ವಾರದ ಉದ್ಘಾಟನಾ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ. ಹಾಗಾಗಿ ಗುರುಜರು ಆಗಮಿಸ್ತಾರೆ 11ನೇ ತಾರೀಕು ಶುಕ್ರವಾರ. ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟ್, ಚಿಟಗುಪ್ಪ ತಾಲೂಕು, ಬೀದರ್ ಜಿಲ್ಲೆ, ಇಲ್ಲಿ ನಡೀತಾ ಇರೋದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ, ಜೊತೆಗೆ ಮಹಾದ್ವಾರದ ಉದ್ಘಾಟನಾ ಕಾರ್ಯಕ್ರಮ. ಇನ್ನು 11ನೇ ತಾರೀಕೆ ಸ್ಥಳ DCC ಬ್ಯಾಂಕ್ ಬೀದರ್ನಲ್ಲಿ ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಳ್ಳಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಸ್ವಸಹಾಯ ಗುಂಪಿನ ದಿನಾಚರಣೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಈ ಕಾರ್ಯಕ್ರಮ ಕೂಡ 11ನೇ ತಾರೀಕು ಬೆಳಗ್ಗೆ ಸುಮಾರು 10:30 ಹೊತ್ತಿಗೆ DCC ಬ್ಯಾಂಕ್ ಬೀದರ್ನಲ್ಲಿ ನಡೀತಾ ಇದೆ. ಖಂಡಿತವಾಗಿಯೂ ಭಾಗವಹಿಸ್ಬೋದು. ಇನ್ನು 12ನೇ ತಾರೀಕು ಶನಿವಾರ
ಬೀದರ್ ನಗರದ ಲಾಡಗೇರಿ ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ತುಲಾಭಾರ ಕಾರ್ಯಕ್ರಮ ಜೊತೆಗೆ ಧರ್ಮಸಭೆ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ. 12ನೇ ತಾರೀಕು ನವೆಂಬರ್ ಶನಿವಾರ, ಸಮಯ ಬೆಳಿಗ್ಗೆ 10 ಗಂಟೆ ಹೊತ್ತಿಗೆ ಮತ್ತು ಸ್ಥಳ ಹಿರೇಮಠ ಸಂಸ್ಥಾನ ಲಾಡಗೇರಿ ಬೀದರ್. ಹಿರೇಮಠ ಸಂಸ್ಥಾನ ಲಾಡಗೇರಿ ಬೀದರ್ ಜಿಲ್ಲೆಯಲ್ಲಿ ತುಲಾಭಾರ ಕಾರ್ಯಕ್ರಮ ಜೊತೆಗೆ ಧರ್ಮಸಭೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಖಂಡಿತವಾಗಿಯೂ ನೀವು ಕೂಡ ಭಾಗವಹಿಸ್ಬೋದು ಅಂತ ಹೇಳ್ತಾ, ಕಾರ್ತಿಕ ಸೋಮವಾರ ಇವತ್ತು, ಹಾಗಾಗಿ ನಾವೆಲ್ಲರೂ ಸಾಂಬ ಸದಾಶಿವನ ಸಾನ್ನಿಧ್ಯ ಇರುವಂತಹ ಅಮರನಾಥ ಕ್ಷೇತ್ರ ದರ್ಶನವನ್ನು ಮಾಡ್ಕೊಂಡು ಬರೋಣ. ಶಿವರಾತ್ರಿ ಶುಭ ದಿನದಿ ಸ್ವಾಮಿಗೆ ವೈಭವ, ಕಾರ್ತಿಕ ಮಾಸದಲ್ಲಿ ಸಂಭ್ರಮ ಮಹೋತ್ಸವ, ಕೇಳಲು ಇಲ್ಲಿ ಮಂತ್ರ ಕಲರವ, ಕೈಲಾಸಧರಿಗೆ ಇಳಿದ ಅನುಭವ, ಕೇಳಲು ಇಲ್ಲಿ ಮಂತ್ರ ಕಲರವ, ಕೈಲಾಸಧರಿಗೆ ಇಳಿದ ಅನುಭವ, ಭಕ್ತ ಕೋಟಿಗೆ ಸಿರಿ ವೈಭವ, ಭಕ್ತ ಕೋಟಿಗೆ ಸಿರಿ ವೈಭವ. ಅಮರನಾಥ ಯಾತ್ರಿಕರೆಲ್ಲರಿಗೂ ಹಾಗೂ ಅಮರನಾಥ ದರ್ಶನ ಮಾಡ್ತಿರ್ತಕ್ಕಂಥ ಸಮಸ್ತ ಭಕ್ತ ಮಹಾಶಯರಿಗೂ ಅಮರನಾಥನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇದೆಲ್ಲ ತಾವು ನೋಡ್ತಾ ಇದ್ದೀರಿ, ಮಂಜು ಐಸಲ್ಲಿ ನಿಂತಿರ್ತಕ್ಕಂಥದ್ದು. ಇನ್ನು ಸ್ವಲ್ಪ ದೂರ ಪರಿಕ್ರಮಿಸಿದ್ರೆ ಅಮರನಾಥನ ದರ್ಶನ ಎಲ್ಲರಿಗೂ ಲಭಿಸುತ್ತೆ. ಇನ್ನು ಸ್ವಲ್ಪ ಮುಂದೆ ಅಮರನಾಥನ ದರ್ಶನಕ್ಕೆ ಭಕ್ತ ಸಾಗರ ಸಾಕಷ್ಟು ಜನ ಬರ್ತಿದ್ದಾರೆ. ಈಗ ಸರಿಸುಮಾರು ಸಮಯ 7 ಗಂಟೆ ಆಯಿತು. 7 ಗಂಟೆಗೆ ಒಂದು ಮಂಗಳಾರತಿ ಇದೆ. ಈ ಮಹಾಮಂಗಳಾರತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ದ್ವಿಕಾಲ ಅನುಷ್ಠಾನ ಇಲ್ಲಿ ನಡೀತಕ್ಕಂಥದ್ದು. ಬೆಳಿಗ್ಗೆ ಒಂದು ಮಂಗಳಾರತಿ, ಸಂಜೆ ಒಂದು ಮಂಗಳಾರತಿ ಮಾಡ್ತಾರೆ. 2 ಮಂಗಳಾರತಿಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಅರ್ಥಗರ್ಭಿತವಾಗಿ ನಡೆಯುವಂಥದ್ದು. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮೋದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಕೈಲಾಸದಿಂದ ಸಾಂಬ ಸದಾಶಿವ ಅಮರತ್ವದ ಬಗ್ಗೆ ತಾಯಿ ಪಾರ್ವತಿ ದೇವಿಗೆ ವಿಶೇಷವಾಗಿರ್ತಕ್ಕಂಥ ಚರಿತ್ರೆಯನ್ನು ಹೇಳ್ತಾನೆ. ಒಮ್ಮೆ ಕೈಲಾಸದಲ್ಲಿ ತಾಯಿ ಪಾರ್ವತಿ ದೇವಿ ಶಿವ ಇಬ್ಬರು ಕೂತಾಗ ಸಾಂಬ ಸದಾಶಿವನ ತಾಯಿ ಕೇಳ್ತಾಳೆ, ಸ್ವಾಮಿ ತಾವು ಅಮರರಾಗಿದ್ದೀರಿ, ಆದರೆ ಪ್ರತಿ ಜನ್ಮದಲ್ಲೂ ನಾನು ತಾಳಬೇಕು, ನಿಮ್ಮ ಅರ್ಧಾಂಗಿಯಾಗಿ ನಾನು ಬರಬೇಕು. ಆದರೆ ಒಮ್ಮೆ ಜನ್ಮ ತಾಳಿ ನಿಮ್ಮನ್ನು ಕೈ ಹಿಡಿಯೋದ್ರೊಳಗಾಗಿ ನಾನು ಹರಿಸಾಹಸವೇ ಮಾಡಬೇಕು. ಅದಕ್ಕಾಗಿ ಏನಾದರೂ ನಿಮಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅಮರತ್ವದ ಬಗ್ಗೆ ನನಗೂ ಒಂದಿಷ್ಟು ಚರಿತ್ರೆ ಹೇಳಬಾರ್ದ? ನಾನು ಸಹಿತ ಅಮರತ್ವನಾಗಿ ಅಮರತ್ವದಲ್ಲಿದ್ದು ಸದಾಕಾಲ ನಿಮ್ಮೊಂದಿಗೆ ಇರ್ತೇನೆ, ನಿಮ್ಮ ಪಾದಸೇವೆ ಮಾಡಬೇಕು ಅನ್ನೋ ಆಸೆ ನಂದು ಅಂತ ಹೇಳ್ತಾಳೆ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಸೋಮವಾರದ ಕಾರ್ತಿಕ ಮಾಸದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಮೀಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರ್ಗುಂದನಾಂ ಮೃತ್ಯೋನ್ವೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತೀಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ, ಅರುಣಾಚಲೇಶ್ವರಾಯ ನಮಃ, ನಂದೀಶ್ವರಾಯ ನಮಃ, ಭೋಗನಂದೀಶ್ವರಾಯ ನಮಃ, ಯೋಗನಂದೀಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಶ್ರೀ ನಂಜುಂಡೇಶ್ವರಾಯ ನಮಃ, ಕಪಿಲೇಶ್ವರಾಯ ನಮಃ, ಅರುಣಾಚಲೇಶ್ವರಾಯ ನಮಃ, ಅಗಸ್ತೀಶ್ವರಾಯ ನಮಃ, ವಿಶ್ವಂಬರಾಯ ನಮಃ, ವಿಶ್ವಚಕ್ಷುಷೇ ನಮಃ, ಭಸ್ಮೋದ್ಧೂಳಿತ ವಿಗ್ರಹಾಯ ನಮಃ, ಬಿಲ್ವಪ್ರಿಯಾಯ ನಮಃ, ಬಿಲ್ವಾರ್ಚನೆಯೇ ನಮಃ, ನಾಗಯಜ್ಞೋಪೈತಿನೇ ನಮಃ, ಸರ್ಪರಾಜಾಯ ನಮಃ, ಮಹಾಕಾಲಾಯ ನಮಃ, ಕಾಶಿ ವಿಶ್ವೇಶ್ವರಾಯ ನಮಃ. ಓಂ ಸಾಂಬ ಸದಾಶಿವಾಯ ನಮಃ. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಈ ಶುಭ ದಿನ ಕಾರ್ತಿಕ ಸೋಮವಾರ. ಎಲ್ಲೆಲ್ಲೂ ಶಿವಾರಾಧನೆ,
ಶಿವಮಯ, ಅತ್ಯದ್ಭುತವಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಆ ಸುಂದರವಾದಂತಹ ಪರಿಸರ, ರಮಣೀಯವಾದಂತಹ ಪರಿಸರ, ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ಶಿವನ ಸಾನ್ನಿಧ್ಯವನ್ನು, ಅಮರೇಶ್ವರರ ಆ ಅಮರನಾಥರ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ತಾವೆಲ್ಲರೂ ಸಹಿತ ದರ್ಶನ ಮಾಡಿದಿರಿ ಈ ಶುಭ ದಿನ. ಅಮರನಾಥ್ ಎಂಬತಕ್ಕಂತಹದ್ದು ದಟ್ಟವಾದಂಥ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ, ಅರಣ್ಯದ ಮಧ್ಯದಲ್ಲಿ, ಹಿಮದಿಂದ ಕೂಡಿರ್ತಕ್ಕಂಥ ಆ ಸುಂದರವಾದಂಥ ಸಾನ್ನಿಧ್ಯದಲ್ಲಿ ಆ ಹಿಮದಿಂದಿರ್ತಕ್ಕಂಥ ಆ ಹಿಮದ ಲಿಂಗವೇ ಅಲ್ಲಿರ್ತಕ್ಕಂಥ ಅಮರನಾಥ. ಅಮರನಾಥವನ್ನು ದರ್ಶನ ಮಾಡಿರ್ತಕ್ಕಂಥವ್ರಿಗಂತೂ ಈ ಸುಂದರವಾದಂಥ ತಾಣವನ್ನು ಯಾರು ನೋಡಿದ್ರೂ ಅಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆಂದರೆ ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ. ನಮ್ಮ ಭರತ ಖಂಡದಲ್ಲಿ ಒಂದೊಂದು ಕ್ಷೇತ್ರಗಳಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆ, ವಿಶೇಷತೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅಮರತ್ವದ ಮೂಲ ಸಾನ್ನಿಧ್ಯ ಅಮರನಾಥ ಕ್ಷೇತ್ರ. ಅಮರನಾಥ ಕ್ಷೇತ್ರವನ್ನು ದರ್ಶನ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ. ಯಾಕೆಂದರೆ ಎಲ್ಲಿಂದ ಎಲ್ಲಿ ನೋಡಿದ್ರೂ ಹಿಮದಿಂದ ಕೂಡಿರ್ತಕ್ಕಂಥ ಸಾನ್ನಿಧ್ಯ. ಅಷ್ಟೇ ಅಲ್ಲದಿರ ಆ ಒಂದು ಗುಹೆ, ಆ ಗುಹೆಯನ್ನು ಯಾರು ಮಾಡಿದ್ದು, ಯಾರಿಂದ ಸಾಧ್ಯ ಒಂದೂ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ದರ್ಶನ ಮಾಡಲಿಕ್ಕೆ ಆ ಒಂದು ಹಿಮದಲ್ಲಿರ್ತಕ್ಕಂಥ ಎಲ್ಲಿಂದೆಲ್ಲಿ ನೋಡಿದ್ರೂ ಸಹಿತ ಹಿಮ ಮತ್ತು ಮಳೆ, ಆ ಹಿಮ ಮತ್ತು ಮಳೆಯ ಮಧ್ಯದಲ್ಲೇ ಆ ಭಾರತದ ಗಡಿ ಭಾಗದಲ್ಲಿ ರಕ್ಷಣೆಗಾಗಿ ನಿಂತಿರ್ತಕ್ಕಂಥ ರಕ್ಷಕರು ನಮ್ಮ ಯೋಧರು. ಅಂತಹ ಅವರ ಮಧ್ಯದಲ್ಲಿ ಅಮರತ್ವದ ಆ ವಿಶೇಷವಾಗಿರ್ತಕ್ಕಂಥ ಸಂಕೇತವೇ ಅಮರನಾರಾಯಣ. ಅಮರ ವಿಶೇಷವಾಗಿರ್ತಕ್ಕಂಥ ಅಮರನಾಥನ ಆ ಸುಂದರವಾದಂಥ ದರ್ಶನ. ಅಮರನಾಥ ಇರ್ತಕ್ಕಂಥದ್ದು ಸಹಿತ ಗುಹೆಯಲ್ಲಿ ಅಮರತ್ವದ ಬಗ್ಗೆ ಮಾಹಿತಿ ಕೊಟ್ಟದ್ದು. ಅಂದರೆ ಸದಾಕಾಲ ವರ್ಷದ 360 ದಿವಸ ಪ್ರತಿ ಯುಗಗಳಲ್ಲೂ ನೀನಿದ್ದೀಯಾ, ಆದರೆ ನಿನ್ನೊಂದಿಗೆ ನಾನಿರಬೇಕಾದ್ರೆ ಅದರ ಮೂಲ ರಹಸ್ಯ ಬೇಕು ಅಂತ ಕೇಳಿದಂಥ ತಾಯಿಗೆ ವಿಶೇಷವಾಗಿರ್ತಕ್ಕಂಥ ರಹಸ್ಯವನ್ನು ಹೇಳಿದಂಥ ಸಾನ್ನಿಧ್ಯ ಅಂತ ಹೇಳ್ತಾರೆ. ಆದರೆ ಈ ಸಾನ್ನಿಧ್ಯಕ್ಕೆ ಬರಬೇಕಾದ್ರೆ ಈ ದುರ್ಗಮ ಪ್ರದೇಶ, ಇಲ್ಲಿಗೆ ಬರಬೇಕಾದ್ರೆ ಒಂದಷ್ಟು ಜನ ಕಾಲ್ನಡಿಗೆ, ಒಂದಷ್ಟು ಜನ ಕುದುರೆ ಮೇಲೆ ಸವಾರಿ ಬರ್ತಕ್ಕಂಥವ್ರು, ಒಂದಷ್ಟು ಜನ ಅದರಲ್ಲಿ ಡೋಲಿಗಳಲ್ಲಿ ಬರ್ತಕ್ಕಂಥವ್ರು. ಏನೇ ಆದರೂ ಆ ಸ್ಥಳದಲ್ಲಿ ನಡೆದು ಓಡಾಡೋದಿದೆಯಲ್ಲ, ಅದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ. ಆ ಸಾನ್ನಿಧ್ಯವನ್ನು ದರ್ಶನ ಮಾಡಲಿಕ್ಕೆ ಹೊರಡುವಂಥದ್ದು, ಅಲ್ಲಿರ್ತಕ್ಕಂಥ ರಕ್ಷಣೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವಭಾವಿ ಸಿದ್ಧತೆಗಳು ಎಲ್ಲವೂ ಬಹಳ ಕಷ್ಟವೇ. ಅಲ್ಲಿಗೆ ಬಂದು ದರ್ಶನ ಮಾಡಬೇಕಾದ್ರೆ ಸುಮಾರು ಒಂದು 3 ತಿಂಗಳು ಮುಂಚಿತವಾಗಲೇ ನಾವು ಈ ಅಮರನಾಥ ದರ್ಶನಕ್ಕೆ ಬರ್ತಿದ್ದೇವೆ ಅಂಥೇಳಿ ಅಲ್ಲಿನ ಸರ್ಕಾರಕ್ಕೆ ನಮ್ಮದು ಒಂದು ಅಪ್ಲಿಕೇಶನ್ ಹಾಕ್ಕೊಂಡು, ಅವರು ಆ ಕಡೆಯಿಂದ ನಮಗೆ ಪುನಃ ನೀವು ಬನ್ನಿ ಅಂತ ನಮಗೆ ಆಹ್ವಾನ ಕೊಟ್ಟು, ಅದರ ಜೊತೆಗೆ ನಮ್ಮದೊಂದು ಮೆಡಿಕಲ್ ರಿಪೋರ್ಟ್ ಮಾಡಿಕೊಂಡು, ಅಂದರೆ ಆ ಸಾನ್ನಿಧ್ಯದಲ್ಲಿ ಓಡಾಡಲಿಕ್ಕೆ ನಾವು ಪರವಾಗಿಲ್ಲ, ಅರ್ಹರಾಗಿದ್ದೇವೆ, ಆರೋಗ್ಯದಲ್ಲಿ ಏನೂ ತೊಂದರೆ ಇಲ್ಲ ಎಂಬತಕ್ಕಂಥದ್ದು ಎಲ್ಲವೂ ನಿಗದಿ ಆದ ನಂತರ ನಿಮಗೆ ಅಲ್ಲಿ ಪ್ರವೇಶಕ್ಕೆ ದಾರಿ. ಏನು ಆ ಸರತಿ ಸಾಲಲ್ಲಿ ಒಂದು ಬೆಟ್ಟದ ಗುಡ್ಡದ ಮಧ್ಯದಲ್ಲಿ ಪರಿಕ್ರಮಿಸುವಾಗ ಸ್ವಲ್ಪ ಯಾಮಾರಿದ್ರೆ ಪಾತಾಳಕ್ಕೆ ಬರೋದು ಸಹಜವೇ. ಯಾಕೆಂದರೆ ಅಲ್ಲಿ ನಡೆದು ಅಲ್ಲಿ ನಡೆಯುವಂಥವ್ರಿಗಾಗಲಿ ಓಡಾಡುವಂಥವ್ರಿಗಾಗಲಿ ಅದರ ಅನುಭವ ಅಮರನಾಥ ಯಾತ್ರೆ ಮಾಡಿರ್ತಕ್ಕಂಥವ್ರಿಗೆ ಮಾತ್ರ ಗೊತ್ತಾಗುತ್ತೆ ವಿನಃ ನಾನು ಹೇಳುವುದು ನೀವು ಕೇಳುವುದಾದರೆ ಖಂಡಿತ ಸಾಧ್ಯವಿಲ್ಲ ಅದು. ಆದರೆ ಒಂದು ಸಂತೋಷದ ವಿಚಾರ, ಜೀವನದಲ್ಲಿ ಒಮ್ಮೆಯಾದರೂ ನೋಡಬೇಕಾಗಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಶಿವ ಸಾನ್ನಿಧ್ಯ, ಶಿವನ ಅಮರತ್ವದಲ್ಲಿರ್ತಕ್ಕಂಥ ಸದಾಕಾಲ ಹಸನ್ಮುಖಿತನ, ನಗುಮುಖ, ಆ ಸುಂದರವಾದಂಥ ಹಿಮದಿಂದ ಕೂಡಿರ್ತಕ್ಕಂಥ ಶಿವ ಸಾನ್ನಿಧ್ಯ. ಬರೀ ಶಿವ ಸಾನ್ನಿಧ್ಯ ಮಾತ್ರ ಅಲ್ಲ, ಅಲ್ಲಿ ಶಿವ, ದೇವಿ, ಗಣಪತಿ, ಸುಬ್ರಹ್ಮಣ್ಯೇಶ್ವರ, ಜೊತೆಗೆ ನಂದಿ, ಚಂದ್ರ ಎಲ್ಲರೂ ಇದ್ದಾರೆ. ಅಲ್ಲಿಗೆ ಪರಿಕ್ರಮಿಸುವ ಮಾರ್ಗ ಮಧ್ಯದಲ್ಲಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಶಿವ ಸೇರುವಾಗ ಆ ಶಿವ ಅಲ್ಲಿ ಹೋಗಿ ಕೂತು ತಪಸ್ಸಿಗೆ ಕೂತ್ಕೊಳ್ಬೇಕಾದ್ರೆ ಹೋಗೋ ಮಾರ್ಗ ಮಧ್ಯದಲ್ಲಿ ಎಲ್ಲವನ್ನೂ ತ್ಯಜಿಸಿದ್ದಾರೆ. ನೋಡಿ, ಈಗ ತಾವು ನೋಡ್ತಿರ್ತಕ್ಕಂಥದ್ದೇ ಮೂಲ ಸಾನ್ನಿಧ್ಯ. ಅಂದರೆ ಶಿವನ ವಿಗ್ರಹ ಅಲ್ಲ, ಅಥವಾ ಯಾರೂ ವಿಗ್ರಹವನ್ನು ಕೆತ್ತಿರ್ತಕ್ಕಂಥದ್ದಲ್ಲ, ಅಥವಾ ಒಂದು ಸಾಲಿಗ್ರಾಮವಲ್ಲ, ಅಥವಾ ಸುಂದರವಾದಂತಹ ಮೂರ್ತಿ ಅಮೃತ ಶಿಲೆಯಲ್ಲ. ಅಮೃತ ಶಿಲೆಗೂ ವಿಭಿನ್ನತೆಯಲ್ಲಿರ್ತಕ್ಕಂಥದ್ದು, ಹಿಮದಿಂದ ಕೂಡಿರ್ತಕ್ಕಂಥದ್ದು, ವರ್ಷಕ್ಕೆ ಒಂದಿಷ್ಟು ಕಾಲ ಮಾತ್ರ ದರ್ಶನ ಕೊಡ್ತಕ್ಕಂಥದ್ದು. ಸುತ್ತ ಆ ಗುಹೆಯಲ್ಲಿ ಅಂತಹ ಒಂದು ಶಿವಲಿಂಗ ನಿರ್ಮಾಣ ಆಗಬೇಕಾದ್ರೆ ಅದು ಸಾಮಾನ್ಯವಾದ್ದಲ್ಲ, ಯಾರೊಬ್ಬರ ಕೈಯಿಂದ ನಿರ್ಮಾಣ ಆಗ್ತಕ್ಕಂಥದ್ದಲ್ಲ. ಅದು ಸ್ವಯಂ ತನ್ನಿಂದ ತಾನೇ ಸೃಷ್ಟಿಸ್ಕೊಳ್ತಕ್ಕಂಥದ್ದು, ವರ್ಷಕ್ಕೆ ಒಂದಿಷ್ಟು ಕಾಲ ಮಾತ್ರ ದರ್ಶನ ಕೊಡ್ತಕ್ಕಂಥದ್ದು. ಆದರೆ ಆ ಸಾನ್ನಿಧ್ಯಕ್ಕೆ ಹೋಗಿ ದರ್ಶನ ಮಾಡಿ ಬರುವಂಥದ್ದಿದೆಯಲ್ಲ, ತುಂಬ ಕಷ್ಟಕರ ಇದೆ. ಅಲ್ಲಿಗೆ ಹಾಕುವ ಪ್ರತಿ ಹೆಜ್ಜೆ ಅತಿಯಾದಂಥ ತಂಪು, ಜೊತೆಗೆ ಒಂದಷ್ಟು ಸರೋವರ, ನದಿಯ ಪಕ್ಕದಲ್ಲೇ ಅಲ್ಲಿ ಪರಿಕ್ರಮಿಸಬೇಕಾದಂಥ ಕಾಲ ಆಗುತ್ತೆ. ನದಿಯ ಪಕ್ಕದಲ್ಲೇ ನೀವು ವಿಶ್ರಾಂತಿ ತೆಗೆದುಕೊಳ್ಬೇಕಾಗತ್ತೆ. ಆ ಥಂಡಿ, ಆ ಚಳಿ, ಅದು ಹೇಳ್ತಿರೋದು. ಎಷ್ಟೇ ಆದರೂ ಹಿಮದ ಗಾಳಿ, ಹಿಮದಿಂದ ಕೂಡಿರ್ತಕ್ಕಂಥ ಸಾನ್ನಿಧ್ಯ. ಬೆಂಗಳೂರಿನ ವಾತಾವರಣ ಸ್ವಲ್ಪ ತಣುವಾಗಿಬಿಟ್ರೆ ತಡ್ಕೊಳಕ್ಕಾಗಲ್ಲ. ಅಂತಹದ್ರಲ್ಲಿ ಇದೆಲ್ಲವೂ ಸಹಿತ ಬಹುಶಃ ಈ ಸುಂದರವಾದಂಥ ಪರಿಸರಗಳನ್ನು, ಸುಂದರವಾದಂತಹ ಪ್ರಕೃತಿಯನ್ನು, ಅಮರನಾಥ್ ಇರಲಿ, ತುಂಗನಾಥ್ ಇರಲಿ, ಇದೆಲ್ಲವನ್ನು ಸಹಿತ ನೋಡುವ ಭಾಗ್ಯ ನನಗೆ ಸಿಕ್ಕಿದ್ದು ಬಹುಶಃ ನಿಮ್ಮಿಂದಲೇ.
ನೀವೆಲ್ಲರೂ ನಮ್ಮ ಕಾರ್ಯಕ್ರಮದ ವೀಕ್ಷಕ ಬಂಧುಗಳು ಪ್ರತಿನಿತ್ಯ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಕಾಣದಂತಹ ಸಾನ್ನಿಧ್ಯಗಳನ್ನು ನೋಡುವಂತಹ ಬೈಕೆ ಉಳ್ಳಂಥವ್ರಿಗೂ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯಗಳನ್ನು, ದೇವತಾ ಸಾನ್ನಿಧ್ಯಗಳನ್ನು, ದೇವತಾ ಆರಾಧನೆಯನ್ನು ಮತ್ತು ಪ್ರತಿಷ್ಠಾಪನಾ ಶುಭ ಕಾರ್ಯಗಳನ್ನು ಎಲ್ಲವನ್ನು ಸಿದ್ಧ ಬೆಳಗಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ವೀಕ್ಷಣೆ ಮಾಡ್ತಿದ್ದೀರಿ. ಆ ವೀಕ್ಷಣೆ ಮಾಡುವಂಥ ಸುಂದರ ಗಳಿಗೆ ಅಮರನಾಥ ತನಕ ನಮ್ಮ ಪಯಣ ಬೆಳೆದದ್ದು. ಅತ್ತ ಅಮರನಾಥ ಆಯಿತು, ಇತ್ತ ತುಂಗನಾಥ ಆಯಿತು. ಆದರೆ ಎರಡೂ ಹಿಮದಿಂದ ಕೂಡಿರುವ ಸಾನ್ನಿಧ್ಯಗಳೇ. ಆ ಎರಡೂ ಹಿಮದಿಂದ ಕೂಡಿರುವ ಸಾನ್ನಿಧ್ಯ ಹೋಗಿ ಪುನಃ ಯಾತ್ರೆ ಮುಗಿಸಿ ಬಂದ ಮೇಲೆ ಪುನಃ ಒಂದು 15ರಿಂದ 20 ದಿವಸ ನಾವು ಪುನಃ ಇಲ್ಲಿನ ಆರೋಗ್ಯ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ಯಾಕೆಂದರೆ ಅಲ್ಲಿನ ಆಹಾರ ಪದ್ಧತಿಗಳು, ಅಲ್ಲಿನ ವ್ಯವಸ್ಥೆಗಳು. ಆದರೆ ಶಿವ ಸಾನ್ನಿಧ್ಯ ಅಲ್ಲಿ ಅಮರತ್ವದ ಬಗ್ಗೆ ತಾಯಿಗೆ ಉಪದೇಶ ಕೊಡಬೇಕು ಅಂತ ಹೇಳುವಂಥ ಆ ಒಂದು ಸುಂದರವಾದ ಗಳಿಗೆ ನೋಡಿ, ವಿಧಿ ಯಾರನ್ನೋ ಬಿಟ್ಟಿದ್ದಲ್ಲ. ಹರಿಹರ ಬ್ರಹ್ಮಾದಿಗಳನ್ನು ಬಿಟ್ಟರೆ ಮತ್ತಾರಿಗೂ ಈ ಅಮರತ್ವ ಇಲ್ವಂತೆ. ಅಂದರೆ ಇನ್ನೆಲ್ಲರಿಗೂ ಅವರವರ ಅರ್ಧಾಂಗಿಯರು ಆಯಾ ಕಾಲ ಮುಗಿದ ನಂತರ ಪುನರ್ಜನ್ಮ ತೆಗೆದುಕೊಳ್ಬೇಕು, ಪುನಃ ಜನ್ಮ ತಾಳಿದ ನಂತರ ಪುನಃ ಅವರ ಪತಿಯ ಕೈಯನ್ನು ಹಿಡಿಬೇಕು. ಆದರೆ ಒಂದೇ ಇರತಕ್ಕಂಥದ್ದು ಎಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ, ಸೃಷ್ಟಿಯಲ್ಲಿ ಹರಿ ಹರ ಬ್ರಹ್ಮ ಅಂದರೆ ಶಿವ, ವಿಷ್ಣು ಮತ್ತು ಬ್ರಹ್ಮ ಇವರಲ್ಲಿ ಅಮರತ್ವ ಇದೆ. ಇವರ ಅರ್ಧಾಂಗಿಯರಿದ್ದಾರಲ್ಲ, ಇವರನ್ನು ಕಟ್ಕೊಂಡಿರ್ತಕ್ಕಂಥ ಅರ್ಧಾಂಗಿಯರು ಅತ್ತ ಲಕ್ಷ್ಮೀ, ಸರಸ್ವತಿ ಮತ್ತು ಪಾರ್ವತಿ. ಈ ಶಕ್ತಿ ದೇವತೆಗಳಿಗೆ ಮಾತ್ರ ಅಮರತ್ವದಲ್ಲಿರ್ತಕ್ಕಂಥದ್ದಲ್ಲ. ಅವರು ಪ್ರತಿ ಜನ್ಮವನ್ನು ತಾಳ್ತಾ ಬರ್ತಾರೆ, ಪ್ರತಿ ಜನ್ಮದಲ್ಲೂ ಆ ಭಗವಂತನ ಕೈ ಹಿಡಿತಿರ್ತಾರೆ. ಆದರೆ ಆ ಒಂದು ರಹಸ್ಯವನ್ನು ಕೇಳಬೇಕು ಎಂಬತಕ್ಕಂಥ ಬಯಕೆ ತಾಯಿದಾಗಿತ್ತು. ಹಾಗಾಗಿ ಆ ಅಮರತ್ವದ ಬಗ್ಗೆ ತಿಳಿಸ್ಲಿಕ್ಕಾಗಿ ಶಿವ ಈ ಒಂದು ರಹಸ್ಯವನ್ನು ಹೇಳುವಾಗ ನಂದಿಯ ಮೇಲೆ ಪ್ರಯಾಣವನ್ನು ಬೆಳೆಸಿ ಕೈಲಾಸದಿಂದ ಭೂಮಿಗೆ ಬರಬೇಕಾದಂಥ ಕಾಲ ನಂದಿಯ ಮೇಲೆ ಬರ್ತಾನೆ. ನಂದಿಯನ್ನು ಸ್ವಲ್ಪ ದೂರದಲ್ಲೇ ನಿಲ್ಲಿಸ್ತಾನೆ, ನೀನು ಇಲ್ಲೇ ಇರಪ್ಪ ಅಂತ ಹೇಳ್ತಾನೆ. ಅದಾದ ನಂತರ ದೇಹದ ಮೇಲಿರ್ತಕ್ಕಂಥ ಸರ್ಪಗಳು, ಘಟ ಸರ್ಪಗಳು, ಆ ಸರ್ಪಗಳು ಎಲ್ಲ ಸರ್ಪಗಳು ಶಿವನಿಗೆ ಯಾವಾಗೂ ಅಲಂಕಾರ ಸರ್ಪಗಳೇ ಅಲ್ವಾ, ಆ ಸರ್ಪಗಳನ್ನು ಸಹಿತ ಒಂದು ಕಡೆ ನಿಲ್ಲಿಸ್ತಾನೆ. ನೀನು ಇಲ್ಲೇ ಇರು, ನಾನು ಒಂದಷ್ಟು ಕಾಲ ವಿಶ್ರಾಂತಿ ತೆಗೆದುಕೊಂಡು ನಂತರ ಬಂದು ನಿನ್ನ ಜೊತೆ ಬರ್ತೇನೆ, ನಿನ್ನ ಹತ್ರ ನಾನು ಕರ್ಕೊಳ್ತೇನೆ ನನ್ನ ಹತ್ರ ಅಂತ ಹೇಳಿದಾಗ ಆ ಸನ್ನಿವೇಶದಲ್ಲಿ ಸರ್ಪಗಳೆಲ್ಲ ದೂರ ನಿಂತ್ಕೊಳ್ಳುತ್ತೆ. ಇನ್ನು ತಲೆಯ ಮೇಲಿರ್ತಕ್ಕಂಥ ಚಂದ್ರ, ವರ್ಷದ 365 ದಿವಸ ಯಾವಾಗೂ ತಂಪನ್ನು ಕೊಡ್ತಕ್ಕಂಥ ಚಂದ್ರಶೇಖರ ಅಂತಲೇ ಹೆಸರು ಬೇರೆ ಇದೆ. ಚಂದ್ರನ ತಲೆ ಮೇಲೆ ಇಟ್ಕೊಂಡಿದ್ದಾನೆ. ಆ ಚಂದ್ರನ್ನು ಒಂದು ಕಡೆ ನಿಲ್ಲಿಸ್ತಾನೆ, ನೀನು ಇಲ್ಲೇ ಇರು ಅಂತ ಹೇಳ್ತಾನೆ. ಇನ್ನು ಪರಿವಾರ ದೇವತೆಗಳು ಯಾರೂ ಬರೋಂಗಿಲ್ಲ, ನಂದಿ, ಭೃಂಗಿ ಇವರು ಯಾರೂ ಬರೋಂಗಿಲ್ಲ, ಎಲ್ಲರನ್ನೂ ಅಲ್ಲಲ್ಲೇ ನಿಲ್ಲಿಸ್ತಾನೆ. ಆ ಸಾನ್ನಿಧ್ಯಕ್ಕೆ ಬಂದದ್ದು ಯಾರು? ಪಾರ್ವತಿ, ಶಿವ. ಆದರೆ ಆ ಸಾನ್ನಿಧ್ಯದಲ್ಲಿ ನಡೆದದ್ದೇ ಬೇರೆ. ಆ ಸಾನ್ನಿಧ್ಯಕ್ಕೇನೋ ಅಲ್ಲಿಗೆ ಶಿವ ಪಾರ್ವತಿಯರು ಬಂದರು, ಏಕಾಂತದಲ್ಲಿ ಕೂತ್ಕೊಂಡ್ರು. ತಮ್ಮ ಒಳಗಿರ್ತಕ್ಕಂತಹ ಆ ಒಂದು ಅಮರತ್ವದ ಬಗ್ಗೆ ಒಂದಷ್ಟು ಚರಿತ್ರೆ ಹೇಳುವಾಗ ಎಷ್ಟೇ ಆದರೂ ತಾಯಿ ಅಲ್ಲಿಂದ ನಡೆದು ಬಂದಿದ್ದಲ್ಲ, ಶಿವ ನಡೆಸ್ಕೊಂಡು ಬಂದಿದ್ದಲ್ಲ. ಶಿವನ ಹತ್ರ ಅಂತಹ ದೊಡ್ಡ ವಾಹನಗಳಿಲ್ಲ, ಇದ್ದರೂ ಎಲ್ಲ ವಾಹನಗಳು ದೂರನೇ. ಆದರೆ ನಡೆದು ಬಂದಂತಹ ಕಾಲ ಆಯಾಸಕ್ಕೆ ಎಲ್ಲೋ ಒಂದು ಕಡೆ ಕಣ್ಣು ಜೋಂಪಿಡಿತು, ಕಣ್ಣು ಮುಚ್ಚಿದ್ಲು. ಆದರೆ ಶಿವ ಹೇಳುವ ಪ್ರತಿಯೊಂದು ಮಾತನ್ನು ಆಲಿಸಿದಂತಹ 2 ಪಕ್ಷಿಗಳಿತ್ತಲ್ಲ, ಆ ಪಕ್ಷಿಗಳ ಅಮರತ್ವ ಇವತ್ತಿಗೂ ಇದೆ. ಅಂತಹ ದಟ್ಟವಾದಂತಹ ಹಿಮತ್ ಪ್ರದೇಶದಲ್ಲಿ 2 ಪಕ್ಷಿಗಳು ಮಾತ್ರ ಓಡಾಡ್ತಾ ಇರುತ್ತೆ, ಆ ಗುಹೆಯಲ್ಲಿದೆ ಅಂದರೆ ಅದು ಇವತ್ತಿಗೂ ಸಹಿತ ಸಾಕ್ಷೀಭೂತವಾಗಿರ್ತಕ್ಕಂಥದ್ದು. ಇದು ಅಮರನಾಥ ಚರಿತ್ರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಕಾರ್ತಿಕ ಸೋಮವಾರದ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜನ್ ತಿಳ್ಕೊಳ್ಳೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರೀಂ ಶ್ರೀಂ ಚಕ್ರೇಶ್ವರಿ ಬಾಲಾತ್ ತ್ರಿಪುರ ಸುಂದರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಹರಿಹರಪುತ್ರಾಯ ಪುತ್ರಲಾಭಾಯ ಮಹಾಶಾಸ್ತಿಂ ಶತ್ರುವಿನಾಶನಾಯ ಪ್ರತ್ಯಕ್ಷ ಶೂಲವಿಧಾಯ ಮದಗಜ ವಾಹನಾಯ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ಓಂ ಸ್ವಾಮೀ ಶರಣಮಯ್ಯಪ್ಪ, ಓಂ ಸ್ವಾಮೀ ಶರಣಮಯ್ಯಪ್ಪ, ಓಂ ಸ್ವಾಮೀ ಶರಣಮಯ್ಯಪ್ಪ. ಶ್ರೀ ಶುಭಕೃತ್ನಾಮ ಸಂವತ್ಸರ ದಕ್ಷಿಣಾಯನಿ ಶರದ್ ಋತು ಕಾರ್ತಿಕ ಮಾಸ ಶುಕ್ಲಪಕ್ಷ 7/11/2022 ಸೋಮವಾರ, ಚತುರ್ದಶಿ, ಅಶ್ವಿನಿ ನಕ್ಷತ್ರ. ಇವತ್ತು ಕಾರ್ತಿಕ ಸೋಮವಾರ. ನಾಳೆ ಚಂದ್ರಗ್ರಹಣ ಇರೋದರಿಂದ ಒಂದಷ್ಟು ಗ್ರಹಣದಿಂದ ಉಂಟಾಗ್ತಕ್ಕಂಥ ದೋಷಗಳಿಂದ ದೂರ ಮಾಡಿಕೊಳ್ಬೇಕಾದ್ರೆ ಒಂದಷ್ಟು ಪರಿಹಾರಗಳು ಬೇಕು. ಆ ಪರಿಹಾರಗಳಿಗೆ ತಾವು ಸನ್ನಿಧರಾಗಬೇಕು. ಯಾಕೆಂದರೆ ಗ್ರಹಣ ಅಂತಿದ್ದಾಗ ಗ್ರಹಣ ಕಾಲದಲ್ಲಿ ಎಚ್ಚೆತ್ತುಕೊಳ್ಳದಿದ್ದರೆ ಪುನಃ ಮುಂದಾಗುವಂತಹ ಅನಾಹುತಗಳಿಗೆ, ಅವಘಡಗಳಿಗೆ ನಾವು ತಲೆ ಬಗ್ಗಿಸಬೇಕಾಗತ್ತೆ. ಏನೇ ಆದರೂ ಪ್ರಕೃತಿಯ ವಿಸ್ಮಯ, ಪ್ರಕೃತಿಯಲ್ಲಿ ಆಗ್ತಕ್ಕಂತಹ ವೈಪರೀತ್ಯಗಳು, ಪ್ರಕೃತಿಯಲ್ಲಿ ನಡೀತಕ್ಕಂತಹ ಒಂದಷ್ಟು ಅವಘಡಗಳನ್ನು ಯಾರೂ ತಪ್ಪಿಸ್ಲಿಕ್ಕಾಗುವುದಿಲ್ಲ. ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ
ಸೃಷ್ಟಿಕರ್ತ ಬ್ರಹ್ಮನ ಆ ಲಿಖಿತವೇನಿದೆಯೋ ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗುವುದಿಲ್ಲ. ಆದರೆ ಪೂರ್ವಭಾವಿಯಾಗಿ ಒಂದಷ್ಟು ಎಚ್ಚೆತ್ತುಕೊಳ್ಳಬಹುದು. ಅದನ್ನು ಆತನೇ ಕೊಟ್ಟದ್ದಲ್ವ. ಪ್ರತಿಯೊಬ್ಬರಿಗೂ ಅರಿವನ್ನು ಕೊಟ್ಟಿದ್ದು ಭಗವಂತ. ಅರಿವನ್ನು ಕೊಟ್ಟಿದ್ದಾನೆ, ಜ್ಞಾನವನ್ನು ಕೊಟ್ಟಿದ್ದಾನೆ, ಸರಿಯಾದ ಗುರುವಿನ ಅನುಗ್ರಹವನ್ನು ಕೊಟ್ಟಿದ್ದಾನೆ, ಗುರು ಮಾರ್ಗದರ್ಶನವನ್ನು ಕೊಡ್ತಿದ್ದಾನೆ. ಹಾಗಿದ್ದಾಗ ಎಚ್ಚೆತ್ತುಕೊಳ್ಬೇಕಾದ್ದು ನಮ್ಮ ಧರ್ಮ. ಅಂತಹದ್ರಲ್ಲಿ ಕಾರ್ತಿಕ ಸೋಮವಾರ, ಮಂಗಳವಾರ, ನಾಳಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಮಾಧ್ಯಾಹ್ನಿಕ ಸಂಭವಿಸುವಂತಹ ಚಂದ್ರಗ್ರಹಣ, ಆ ಚಂದ್ರಗ್ರಹಣ ಕಾಲದಲ್ಲಿ ಒಂದಷ್ಟು ಅನುಷ್ಠಾನಗಳನ್ನು ಮಾಡಿಕೊಂಡು, ಗ್ರಹಣ ಎಂದಾಗ ಭಯಪಡೋದಕ್ಕಿಂತ ಗ್ರಹಣ ಕಾಲದಲ್ಲಿ ಒಂದಷ್ಟು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ತಾವೆಲ್ಲರೂ ಮುಂದಾದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಈ ಗ್ರಹಣದಿಂದ, ಅಂದರೆ ಈ ಬಾರಿ ಸಂಭವಿಸುವಂತಹ ಚಂದ್ರಗ್ರಹಣ ಒಂದೇ ಮಾಸದಲ್ಲಿ ಸಂಭವಿಸಿರತಕ್ಕಂತಹ ಎರಡನೇ ಗ್ರಹಣ. ಅಂದರೆ ಸೂರ್ಯಗ್ರಹಣ ಆಯಿತು, ಚಂದ್ರಗ್ರಹಣ ಆಯಿತು. ಆದರೆ ಗ್ರಹಣ ಪ್ರಕ್ರಿಯೆಯಿಂದ ಒಳಿತಾಗುತ್ತೆ ಎಂಬತಕ್ಕಂಥದಕ್ಕಿಂತ ಎಡಿಕೆ ಜಾಸ್ತಿ. ಒಂದು ಮಾಸದಲ್ಲಿ 2 ಗ್ರಹಣಗಳು ಸಂಭವಿಸಿದ್ರೆ ಇಡೀ ವಿಶ್ವಕ್ಕೆ ಸಮಸ್ಯೆ ಅಂತ ಹೇಳ್ತಾರೆ, ಭರತಖಂಡಕ್ಕೆ ಸಮಸ್ಯೆ ಅಂತ ಹೇಳ್ತಾರೆ. ಅದರಲ್ಲೂ ಪ್ರತಿಯೊಬ್ಬರು ಅವರವರ ಪ್ರಾಂತ್ಯಗಳಲ್ಲಿ ಒಂದಷ್ಟು ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂಥದ್ದು ಧರ್ಮ. ಗ್ರಹಣ ಅಂತಾದಾಗ ಆಯಾ ಕಾಲದಲ್ಲಿ ಸಂಭವಿಸುವಂಥ ಗ್ರಹಣ. ಹಿಂದೊಮ್ಮೆ ಸೂರ್ಯಗ್ರಹಣವೂ ಆಯಿತು, ಚಂದ್ರಗ್ರಹಣವೂ ಆಯಿತು. ಗ್ರಹಣ ಆದ ನಂತರ ಈ ಪ್ರಕೃತಿ ಮೇಲಾದಂಥ ಅವಘಡಗಳನ್ನು ತಾವೆಲ್ಲರೂ ಗಮನಿಸಿದ್ದೀರಿ. ಈ ಒಂದು ಸುಂದರವಾದಂತಹ ಪ್ರಕೃತಿ ಪರಿಸರ ಅಲ್ಲಿ ವ್ಯತ್ಯಾಸ ಆದರೆ ನಿಮ್ಮೆಲ್ಲರ ಮೇಲೂ ಪರಿಸರದಲ್ಲಿ ವ್ಯತ್ಯಾಸ ಆದಂಗೆನೆ. ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿರ್ತಕ್ಕಂಥವ್ರಂತೂ ಸಂಪೂರ್ಣವಾಗಿ ನೆಲಕಚ್ಚುವ ಪರಿಸ್ಥಿತಿ ಎದುರಾಗುತ್ತೆ. ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿರ್ತಕ್ಕಂಥವ್ರು ಪರವಾಗಿಲ್ಲಪ್ಪ, ಸ್ವಲ್ಪ ಸುಧಾರಣೆಯಲ್ಲಿದ್ದೀವಿ ಅನ್ನೋಂಗಿರುತ್ತೆ. ಆದರೆ ಮತ್ತಷ್ಟು ರಾಶಿ ನಕ್ಷತ್ರಗಳಲ್ಲಿರ್ತಕ್ಕಂಥವರು ಸಂಪೂರ್ಣವಾಗಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗುತ್ತೆ. ಆದರೆ ಇಲ್ಲಿ ಭಯಪಡಬೇಕಾದ್ದಿಲ್ಲ, ಧೈರ್ಯವಾಗಿದ್ದು ಭಗವತ್ ಸಂಕಲ್ಪ 4 ಜನ ಹೇಳುವ ಮಾತು ಒಮ್ಮೆ ಆಲಿಸಿ, ಯಾವುದು ಸರಿ ಅದರ ಬಗ್ಗೆ ಒಂದಷ್ಟು ಚಿಂತಿಸಿ. ಮನುಷ್ಯನಿಗೆ ಬೇಕು ಬೇಡಗಳು, ಲಾಭ ನಷ್ಟ ಎಲ್ಲವನ್ನೂ ಸಹಿತ ಆಲೋಚನೆ ಮಾಡುವ ಮನಸ್ಥಿತಿ ಮನುಷ್ಯನಿಗಿದೆ. ಹಾಗಿದ್ದಾಗ ಗ್ರಹಣದಿಂದ ಉಂಟಾಗ್ತಕ್ಕಂಥ ದೋಷಗಳೇನಿದೆ ಅದನ್ನು ಸರಿಪಡಿಸ್ಕೊಂಡು ದೂರ ಮಾಡ್ಕೊಳ್ಳುವಂಥದ್ದು, ಒಂದಷ್ಟು ಭಗವತ್ ಸಂಕಲ್ಪ ಭಗವಂತನ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು, ಮತ್ತೊಂದು ಎಲ್ಲರೂ ಹೇಳುವಂಥ ಮಾತು, ಗ್ರಂಥಗಳಲ್ಲಿರ್ತಕ್ಕಂಥ ಮಾತು, ಸಾಕಷ್ಟು ಜನ ಹಿರಿಯರು, ಪಂಡಿತರು, ಋಷಿಗಳು ಎಲ್ಲರೂ ಹೇಳಿರೋ ಮಾತು. ಯಾವುದೇ ಒಂದು ಗ್ರಹಣ ಕಾಲ ಅಂತ ಸಂಭವಿಸಿದ್ರೆ ಮನುಷ್ಯನಿಗೆ ತಾನು ತನ್ನೊಳಗಿರ್ತಕ್ಕಂತಹ ಒಂದಷ್ಟು ರಾಕ್ಷಸತ್ವಗಳನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ಳೋದಕ್ಕೂ ದಾರಿಯಾಗುತ್ತೆ ಎಂಬತಕ್ಕಂಥ ಮಾತಿದೆ. ಹಾಗಿದ್ದಾಗ ಯಾವುದೇ ರಾಶಿ ನಕ್ಷತ್ರಗಳಲ್ಲಿ ಸಮಸ್ಯೆ ಇದ್ದರೆ, ಸಮಸ್ಯೆ ಇರ್ತಕ್ಕಂಥವರು ಈ ಸಮಯದಲ್ಲಿ ಒಂದಷ್ಟು ಜಪಗಳನ್ನು ಮಾಡಿಕೊಂಡು, ಒಂದಷ್ಟು ಮಂತ್ರಗಳನ್ನು ಉಪದೇಶ ತೆಗೆದುಕೊಂಡು, ಅಥವಾ ಒಂದು ಅತೀತವಾದಂಥ ಶಕ್ತಿಯನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಗ್ರಹಣ ಕಾಲವೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪ್ರತಿ ಕಾಲದಲ್ಲೂ ಶುಭ ಅಶುಭ ಅಂತಿರುತ್ತೆ. ಪ್ರತಿ ತಿಂಗಳಲ್ಲೂ ಮುಹೂರ್ತ ಭಾಗಗಳಲ್ಲಾಗುವಂಥ ವ್ಯತ್ಯಾಸ ಇದೆ. ಪೌರ್ಣಮಿ ಬರುತ್ತೆ, ಅಮಾವಾಸ್ಯೆ ಬರುತ್ತೆ. ಅಮಾವಾಸ್ಯೆ, ಪೌರ್ಣಮಿ, ಸಂಕ್ರಮಣ, ಪರ್ವಕಾಲಗಳು, ವಿಶೇಷವಾಗಿರ್ತಕ್ಕಂಥ ತಿಥಿ, ವಾರ, ನಕ್ಷತ್ರ ಯಾವಾಗಲೂ ಇರುತ್ತೆ. ಆದರೆ ಗ್ರಹಣ ಕಾಲ ಮಾತ್ರ ಆಗೊಮ್ಮೆ ಈಗೊಮ್ಮೆ ಬರುತ್ತೆ. ಆ ಬಂದಂಥ ಗ್ರಹಣದಿಂದ ನಷ್ಟಕ್ಕಿಂತ ಲಾಭ ಇರುತ್ತೆ. ಹೇಗೆ? ಪ್ರತಿಯೊಬ್ಬ ವ್ಯಕ್ತಿ ತನ್ನ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ವ್ಯಕ್ತಿ ತನ್ನ ಜಪ ತಪ ಅನುಷ್ಠಾನಗಳನ್ನು, ಪೂಜಾ ಪದ್ಧತಿಗಳನ್ನು, ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ದೇವತಾರಾಧನೆಯನ್ನು, ಗುರುಮುಖೇನ ನೀವು ಸಂಪಾದಿಸಿರ್ತಕ್ಕಂಥ ಒಂದಷ್ಟು ಬೀಜಾಕ್ಷರಿ ಮಂತ್ರಗಳನ್ನು ಕ್ರಮಬದ್ಧವಾಗಿ ಪಠಿಸೋದ್ರಿಂದ ಅದರಿಂದ ಯಾರೂ ಸಮಸ್ಯೆಗೀಡಾಗುವಂಥದ್ದಲ್ಲ ಅಥವಾ ನೋವು ಪಡಬೇಕಾದ್ದಿಲ್ಲ. ಇರ್ತಕ್ಕಂತಹದ್ರಲ್ಲೇ ಲಾಭವನ್ನು ಗಳಿಸ್ಬೋದು. ಹಿರಿಯರು ಒಂದೇ ಮಾತ್ರ ಹೇಳ್ತಾರೆ, ಗ್ರಹಣ ಕಾಲ ಬಂತು ಅಂದರೆ ಪ್ರತಿಯೊಬ್ಬರು ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಬೇಕು ಅಂತ. ಆ ಬ್ಯಾಟ್ರಿ ಚಾರ್ಜ್ ಮಾಡೋ ವಿಧಾನ ಹೇಗಪ್ಪ? ಒಂದಷ್ಟು ಅನುಷ್ಠಾನಗಳನ್ನು, ಅಂದರೆ ಗ್ರಹಣ ಪ್ರಾರಂಭ ಕಾಲ, ಗ್ರಹಣ ಮಧ್ಯಕಾಲ, ಗ್ರಹಣ ಅಂತ್ಯಕಾಲ, ಈ 3 ಕಾಲಗಳಲ್ಲೂ ಸ್ನಾನ ಆಗಬೇಕು. 3 ಕಾಲದಲ್ಲೂ ಅನುಷ್ಠಾನವನ್ನು ಮಾಡ್ಕೋಬೇಕು. ಸಾಧ್ಯವಾದರೆ ಸುಂದರವಾದಂತಹ ಪರಿಸರ, ಪ್ರಕೃತಿ ನೋಡಿ. ಗ್ರಹಣ ಕಾಲದಲ್ಲಿ ಮಾತು ಕಡಿಮೆ ಇರಲಿ, ಮಾತು ಕಡಿಮೆ ಅಲ್ಲ, ಮಾತೇ ಬೇಡ, ಮೌನದಿಂದಿದ್ದು ಮಂತ್ರಗಳನ್ನು ಅನುಷ್ಠಾನ ಮಾಡಿ ಒಂದು ಶಕ್ತಿಯನ್ನು ಸಂಪಾದನೆ ಮಾಡಿಕೊಳ್ಳಿ. ಹಾಗೆ ಈ ಸಮಯದಲ್ಲಿ ವಾಸ್ತು ಸಂರಕ್ಷಣೆ ಬೇಕು. ವಾಸ್ತುಗೃಹದಲ್ಲಿ ಇರ್ತಕ್ಕಂಥವರು ಎಲ್ಲರೂ ಒಂದೇ ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರಲ್ಲ. ಒಂದು ಕುಟುಂಬ, ಒಂದು ಮನೆ ಅಂದರೆ ಕಡಿಮೆ ಅಂದರೂ 4 ರಿಂದ 6 ಜನ ಇರ್ತೀರಿ, ಅಥವಾ 12 ಜನ ಇರ್ತೀರಿ. ಅಲ್ಲಿರ್ತಕ್ಕಂಥವರು ಎಲ್ಲರೂ ಒಂದೇ ರಾಶಿ ನಕ್ಷತ್ರ ಆಗಿರೋದಿಲ್ಲ, ಒಬ್ಬೊಬ್ಬರದ್ದು ಒಂದೊಂದು ರಾಶಿ ನಕ್ಷತ್ರ ಇರುತ್ತೆ. ಒಂದು ಕುಟುಂಬದಲ್ಲಿರ್ತಕ್ಕಂಥವ್ರು ನಾಳೆ ಸಂಭವಿಸ್ತಕ್ಕಂಥ ರಾಶಿ ಮೇಲೆ ಎಲ್ಲಿ ಚಂದ್ರಗ್ರಹಣ ಆಗ್ತಿದೆಯೋ ಆ ಚಂದ್ರಗ್ರಹಣದ ರಾಶಿಯಲ್ಲಿರ್ತಕ್ಕಂಥವ್ರು ಒಬ್ಬರು ಅಥವಾ ಇಬ್ಬರೋ ಇರ್ತೀರಿ. ಅಥವಾ ನಮ್ಮ ಕುಟುಂಬದಲ್ಲಿ ಕಂಪ್ಲೀಟಾಗಿ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟವರು, ಆ ರಾಶಿಗೆ ಸಂಬಂಧಪಟ್ಟವ್ರು ಯಾರೂ ಇಲ್ಲ ಅಂತ ತಿಳ್ಕೊಳ್ತೀರಿ. ಆದರೆ ಆ ರಾಶಿಗೆ ಸಂಬಂಧಪಟ್ಟವರು ಇಲ್ದಿರೇ ಇರಬಹುದು. ಆದರೆ ಗ್ರಹಣದಿಂದ ಉಂಟಾಗ್ತಕ್ಕಂಥ ದೋಷ ಆ ವಾಸ್ತು ಮೇಲಾಗಲಿ ಅಥವಾ ಆ ಕುಟುಂಬದಲ್ಲಿರ್ತಕ್ಕಂಥ ದಶಾಭುಕ್ತಿಗಳಲ್ಲಿರ್ತಕ್ಕಂಥವ್ರಿಗಾಗಲಿ ಅದು ಸಂಭವಿಸ್ಬೋದು. ಅದಕ್ಕಾಗಿ ವಾಸ್ತು ಶಾಂತಿ ಬೇಕು. ಹಾಗೆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಎಚ್ಚರಿಕೆಯಿಂದಿರಬೇಕು.
ಮತ್ತು ಈ ಗ್ರಹಣ ಕಾಲದಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ದು, ಪ್ರತಿ ಗ್ರಹಣ ಕಾಲದಲ್ಲೂ ನಾವು ಹೇಳ್ತಾನೆ ಬಂದಿದ್ದೀವಿ, ಆದರೂ ಒಂದಷ್ಟು ಜನ ತಪ್ಪು ಮಾಡ್ತೀರಿ, ಏನಾಗುತ್ತೆ ಬಿಡು ಅಂತ ನೋಡ್ತೀರಿ, ನಂತರ ಆಗೋದನ್ನು ನೋಡಿ ಕಣ್ಣೀರು ಹಾಕ್ತೀರಿ. ಆದರೆ ಎಂಥದ್ರಲ್ಲಿ ಆಟ ಆಡಬೇಕು, ಯಾವುದರಲ್ಲಿ ನೀವು ಹುಡುಗಾಟದಲ್ಲಿರಬೇಕು ಅಥವಾ ಯಾವುದನ್ನು ನಿರ್ಲಕ್ಷಿಸಬೇಕು ಎಂಬತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಹಿರಿಯರು ಅಷ್ಟಿಲ್ದಿರ ಹೇಳಿಲ್ಲ, ಅವರ ಅನುಭವದಲ್ಲಿರ್ತಕ್ಕಂಥ ವಿಚಾರಗಳನ್ನೇ ನಮಗೆ ಗ್ರಹದಲ್ಲಿ ಅಂದರೆ ಪ್ರತಿಯೊಂದು ವಿಚಾರಗಳಲ್ಲೂ ಗ್ರಂಥಗಳಲ್ಲೂ ಆಧಾರವನ್ನು ಬರೆದಿಟ್ಟಿದ್ದಾರೆ. ಅದಕ್ಕಾಗಿ ಗರ್ಭಿಣಿ ಸ್ತ್ರೀಯರು ಮಾತ್ರ ತುಂಬ ಎಚ್ಚರಿಕೆಯಿಂದಿರಿ. ಆತ್ರ ಪಡಬೇಡಿ, ಏನೂ ಪರವಾಗಿಲ್ಲ ಬಿಡು, ಇವತ್ತು ಟೆಕ್ನಾಲಜಿ ಚೆನ್ನಾಗಿದೆ, ಇವತ್ತೆಲ್ಲವೂ ಪರವಾಗಿಲ್ಲ, ಗರ್ಭ ಧರಿಸ್ಲಿಕ್ಕಾಗಲಿ, ಗರ್ಭದಿಂದ ಮಗುನ ಶಿಶು ಆಚೆ ತೆಗೀಲಿಕ್ಕಾಗಲಿ ಯಾವುದಕ್ಕೂ ಸಹಿತ ಪ್ರಕೃತಿಯನ್ನು ನಾವು ನಂಬಬೇಕಾದ್ದಿಲ್ಲ ಅಥವಾ ಸಹಜ ಕ್ರಿಯೆಗಳಾಗಬೇಕಾದ್ದಿಲ್ಲ. ಎಲ್ಲವೂ ಸಹಿತ ಕೃತಕವಾಗಿ ಏನು ಬೇಕಾದ್ರೂ ಆಗ್ಬೋದು ಅನ್ನೋದನ್ನು ಇವತ್ತು ಸೈನ್ಸ್ ಪ್ರೂವ್ ಮಾಡಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೂ ಬರೀ ಜನನಕ್ಕೆ ಮಾತ್ರ, ಮರಣವನ್ನು ಗೆಲ್ಲಲಿಕ್ಕಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಶಿಶು ಜನನಕ್ಕೆ ಮುಂಚಿತವಾಗಿ ಮುಹೂರ್ತ ಫಿಕ್ಸ್ ಮಾಡ್ಕೋಬೋದು. ಡಾಕ್ಟ್ರ್ ಹೇಳ್ತಾರೆ, ನಾಳೆ ನಾಳದು 2 ದಿವಸ ಟೈಮ್ ಇದೆ, 2 ದಿವಸದಲ್ಲಿ ನೀವು ಒಂದು ಡೇಟ್ ತೊಗೊಂಬನ್ನಿ, ಟೈಮ್ ತೊಗೊಂಬನ್ನಿ, ಆ ಟೈಮಲ್ಲಿ ನಿಮಗೆ ಮಗು ಡೆಲಿವರಿ ಆಗುತ್ತೆ, ಡೆಲಿವರಿ ಮಾಡಿಕೊಡ್ತೀವಿ ನಾವು ಅಂತ ಹೇಳ್ತಾರೆ. ಸತ್ಯ ಅದು. ಈಗ ನಡೀತಾ ಇರೋದು ಅದೇ ಟ್ರೆಂಡು. ಈಗ ಎಲ್ಲೂ ಸಹಿತ ನಾರ್ಮಲ್ ಡೆಲಿವರಿಗೆ ಹೆಣ್ಮಕ್ಳು ಕಾಯೋದೇ ಇಲ್ಲ. ಆ ಡೆಲಿವರಿ ಸಮಯ ಏನೇ ಬಂದರೂ ನೋಡಿ, ಗ್ರಹಣ ಆಗಲಿ, ಅಮಾವಾಸ್ಯೆ ಆಗಲಿ ಅಥವಾ ಪೌರ್ಣಮಿ ಆಗಲಿ, ಯಾವುದೇ ಮುಹೂರ್ತದಲ್ಲಿ ಡೆಲಿವರಿ ಆಗುತ್ತೆ ಅಂದರೆ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಮುಂಚಿತವಾಗಿ ಡೆಲಿವರಿ ಆಗೋ ಥರ ಮಾಡ್ಕೋಬೋದು, ಮುಂಚಿತವಾಗಿ ಆಗೋ ಥರ ಮಾಡ್ಬೋದು. ಆದರೆ ಹಣ್ಣಾಗಿ ಉದುರುವ ಕಾಲವನ್ನು ತಡೆಯೋ ಶಕ್ತಿ ಡಾಕ್ಟ್ರಿಗೂ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಡಾಕ್ಟ್ರಿಗೆ ಹಸಿ ಕಾಯಿ ಇದ್ದಾಗ, ಕಾಯಿ ಇನ್ನೂ ಗಿಡದಲ್ಲಿದ್ದಾಗ ಅದನ್ನು ತೆಗಿಬೋದು, ಅದನ್ನು ಕಟ್ ಮಾಡ್ಬೋದು. ಗರ್ಭದಲ್ಲಿರ್ತಕ್ಕಂಥ ಮಗುಗೆ ಸಿಸರಿನ್ ಮಾಡಿ ಆಪರೇಷನ್ ಮಾಡಿ ತೆಗಿಬೋದು. ಆದರೆ ಹಣ್ಣಾಗಿ ಉದುರುವ ಕಾಲವನ್ನು ತಡೆಯೋ ಶಕ್ತಿ ವೈದ್ಯರಿಗೂ ಇಲ್ಲ. ಯಾಕೆಂದರೆ ಹಣ್ಣಾಗಿ ಉದುರತಕ್ಕಂಥದ್ದು ಪ್ರಕೃತಿ ತತ್ವವಾಗಿ ಆಗುವಂಥದ್ದು. ಹಾಗೆ ಹಣ್ಣಾಗಿ ಉದುರತಕ್ಕಂಥದ್ದು ಆರೋಗ್ಯಕರ. ಆದರೆ ಆ ಆರೋಗ್ಯಕರವಾದಂಥ ಬೆಳವಣಿಗೆಗೆ ಇವತ್ತು ತಾಯಂದಿರು ಒಪ್ಪಲ್ಲ, ವೈದ್ಯರು ಸಹಕರಿಸಲ್ಲ. ಇಂತಹ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಇದರಿಂದ ಗ್ರಹಣ ಕಾಲದಲ್ಲೇ ಡೆಲಿವರಿ ಆದರೆ ಏನಪ್ಪ ಅನ್ನೋ ಒಂದು ಚಿಂತನೆ ಎಲ್ಲರಿಗೂ ಇದೆ. ಅಂದರೆ ಒಂದಷ್ಟು ಜನ ಹೆಣ್ಣು ಮಕ್ಕಳಿಗೆ ಇಲ್ಲಿವರೆಗೂ ನಾರ್ಮಲ್ ಡೆಲಿವರಿ ಕಾದಿದ್ದೀರಿ, ನಾಳೆ ಗ್ರಹಣ ಕಾಲದಲ್ಲಿ ಏನಾದ್ರು ನನ್ನ ಮಗು ಡೆಲಿವರಿ ಆಗಿಬಿಟ್ರೆ ಹೇಗೆ? ತಲೆ ಕೆಡಿಸ್ಕೊಳ್ಬೇಡಿ. ಗ್ರಹಣ ಕಾಲದಲ್ಲಿ ಮಗು ಜನನವಾದರೂ ದೋಷಗಳು ಬರೋಲ್ಲ, ಆದರೆ ಅದು ನಾರ್ಮಲ್ ಆಗಿರಬೇಕು. ನಾರ್ಮಲ್ ಡೆಲಿವರಿ ನ್ಯಾಚುರಲ್ ಆಗಿ ಆಗುವಂಥದ್ದು, ಯಾವುದೇ ಒಂದು ಅದರ ಮೇಲೆ ಫೋರ್ಸ್ ಮಾಡಿದಿರ, ಅದರ ಮೇಲೆ ಯಾವುದೇ ಒಂದು ಔಷಧಿಗಳು ಇಲ್ದಿರ ಇದ್ದರೆ ಅದಕ್ಕೆ ದೋಷ ಇಲ್ಲ. ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ. ಆ ಸನ್ನಿವೇಶಕ್ಕೆ ಹಂಗೂ ಡೆಲಿವರಿ ಆದರೆ ಅದಕ್ಕೊಂದು ಪರಿಹಾರ ಇರುತ್ತೆ. ಖಂಡಿತ ಆ ಮಗು ಯಶಸ್ಸಲ್ಲೇ ಇರುತ್ತೆ, ಅದಕ್ಕೆ ಭಯಪಡಬೇಕಾದ್ದಿಲ್ಲ. ಅದನ್ನು ನಾವು ಭಯಪಟ್ಟು ಇವತ್ತೇ ಡೆಲಿವರಿ ಮಾಡ್ಕೊಂಡ್ಬಿಡ್ತೀವಿ ಅಂದರೆ ಅದು ಬೇರೆ ಥರ ಆಗುತ್ತೆ. ಇರಲಿ, ಏನೇ ಆದರೂ ಗ್ರಹಣ ಕಾಲ ಎಚ್ಚೆತ್ತುಕೊಳ್ಬೇಕು, ಗ್ರಹಣ ಕಾಲದ ಅನುಷ್ಠಾನಗಳನ್ನು ಮಾಡ್ಕೋಬೇಕು, ಗ್ರಹಣದಲ್ಲಿ ಬರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ರಾಶಿಫಲ ಪ್ರಾರಂಭ ಖಂಡಿತಮ್ಮ. ಓಂ ನಮಃ ಸೂರ್ಯಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಕಾರ್ತಿಕ ಸೋಮವಾರ, ನಾಳೆ ಗ್ರಹಣ. ಇವತ್ತು ಶಿವಾರಾಧನೆ, ಶಿವ ಸಾನ್ನಿಧ್ಯ. ಎಲ್ಲೆಲ್ಲಿ ಶಿವನ ಆಸ್ಥಾನ ಇದೆಯೋ ಅಲ್ಲಿ ಸ್ವಾಮಿಗೆ ನಡೀತಕ್ಕಂತಹ ಅಭಿಷೇಕವನ್ನು, ಸ್ವಾಮಿಗೆ ನಡೀತಕ್ಕಂತಹ ಬಿಲ್ವಾರ್ಚನೆಯನ್ನು, ಸ್ವಾಮಿಗೆ ನಡೀತಕ್ಕಂಥ ಭಸ್ಮಾರ್ಚನೆಯನ್ನು ನೋಡಿ ಆ ಭಸ್ಮ ಪ್ರಸಾದವನ್ನು ನಿಮ್ಮ ಲಲಾಟದಲ್ಲಿ, ನಿಮ್ಮ ಹಣೆಯಲ್ಲಿ ಧಾರಣೆ ಮಾಡ್ಕೊಳ್ಳೋದ್ರಿಂದ ಎಂಥ ಒಂದು ದೋಷಗಳಿದ್ದರೂ ದೂರ ಮಾಡ್ಕೊಳ್ಬೋದು. ಅದರಲ್ಲೂ ಇವತ್ತಿನ ದಿವಸ ಒಂದು ಗಂಗಾರಾಧನೆ ಅಥವಾ ಕಾಶಿ ವಿಶ್ವೇಶ್ವರನ ವಿಶೇಷವಾಗಿರತಕ್ಕಂಥ ಶಿವನ ದರ್ಶನ ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಎಲ್ಲಿ ಶಿವಮಯ ಇದೆ ನೋಡಿ, ಯಾವುದೇ ಶಿವಲಿಂಗ ಇರಲಿ, ಅಲ್ಲಿ ಜಾತಿ ಮತ ಭೇದವಿಲ್ಲ, ಅಲ್ಲಿ ನಡೀತಕ್ಕಂಥ ಅಭಿಷೇಕವನ್ನು, ಅಲ್ಲಿ ನಡೀತಕ್ಕಂಥ ಆ ಭಸ್ಮಧಾರಣೆಯನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸುವಂಥದ್ದು ಬಹಳಷ್ಟು ಉತ್ತಮ. ಇದರಿಂದ ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಕಾರ್ತಿಕ ಮಾಸದಲ್ಲಿ ಹರಿಹರೇಶ್ವರರ ಅಂದರೆ ಶಿವನ ಮತ್ತು ವಿಷ್ಣುವನ್ನು ಆರಾಧನೆ ಮಾಡಲಿಕ್ಕೂ ಬಹಳ ವಿಶೇಷವಾಗಿರತಕ್ಕಂಥ ದಿನಗಳಿದೆ. ಈ ಶುಭ ದಿನ ತಮ್ಮೆಲ್ಲರಿಗೂ ಸಿದ್ಧ ಒಳಿತಾಗಲಿ, ಒಳ್ಳೆಯದಾಗಲಿ. ನಿಮ್ಮ ಜನ್ಮದಾರಭ್ಯ ಇರತಕ್ಕಂಥ ಕರ್ಮಫಲ ದೂರ ಆಗಲಿ. ಗೋವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗೋಕ್ಷೀರದಿಂದ ಸ್ವಾಮಿಗೆ ಅಭಿಷೇಕವನ್ನು ನಡೆಸ್ತಕ್ಕಂಥದ್ದು ಎಲ್ಲವೂ ವಿಶೇಷವಾಗಿರ್ತಕ್ಕಂಥದ್ದೇ. ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಮತ್ತೊಮ್ಮೆ ಹೇಳ್ತಾ ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆಯಿತು. ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿಯಲ್ಲಿ ನೋಡ್ತೀರಿ, ಆದರೆ ವ್ಯವಸ್ಥೆಗಳು ಸ್ವಲ್ಪ ಮಟ್ಟಿಗೆ ಕಷ್ಟ ಅನ್ನಿಸ್ತಾ ಇದೆ. ನಾಳೆ ಸಂಭವಿಸುವಂಥ ಗ್ರಹಣ ಪ್ರಕ್ರಿಯೆಯ ದೋಷಗಳು ಈಗಾಗಲೇ ಪ್ರಾರಂಭ ಆಗಿದೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ, ಮೇಷರಾಶಿಯವರು ಬಹಳ ಎಚ್ಚರಿಕೆಯಿಂದಿರಬೇಕು. ಜೊತೆಗೆ ಮಾಡುವ ಪ್ರತಿಯೊಂದು ಕಾಯಕವನ್ನು ಅರ್ಥಗರ್ಭಿತವಾಗಿ ಆಲೋಚಿಸಬೇಕು. ಯಾವುದು ಸರಿ ತಪ್ಪು ಎಂಬತಕ್ಕಂಥದ್ದನ್ನು ಸರಿಯಾದಂಥ ಮಾರ್ಗದಲ್ಲಿ ತಿಳ್ಕೊಳ್ಬೇಕು.
ಹಾಗೆ ಮಾಡುವ ಕಾಯಕವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಪ್ರಾರ್ಥನೆ ಬೇಕು. ಅದಕ್ಕಾಗಿ ಮಾತೃಶ್ರೀ ನಿಮ್ಮ ಜನ್ಮದಾತೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಏನೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಇವತ್ತು ಮತ್ತು ನಾಳೆ ಭಾಳ ಜೋಪಾನ, ಎಚ್ಚರಿಕೆ ಇರಲಿ. ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವಾದೇವಿಗಳಿರಲಿ, ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂಥ ಪೇಪರ್ಗೆ ಸೈನ್ ಹಾಕೋದಾಗಲಿ ಅಥವಾ ಇನ್ನೇನೋ ಮಾಡಬೇಕು ಅಂತ ಹೊರಡೋದ್ರಲ್ಲಾಗಲಿ ಎಲ್ಲವನ್ನೂ ಸಿದ್ಧ 4 ಬಾರಿ ಚಿಂತನೆ ಮಾಡಿ. 1-2 ಬಾರಿ ಅಲ್ಲ, 4 ಬಾರಿ ಚಿಂತನೆ ಮಾಡಿ. ಕೆಲವು ಸರ್ತಿ ಅಷ್ಟು ಜಾಗ್ರತೆ ತೆಗೆದುಕೊಂಡ್ರೂ ಎಲ್ಲ ಒಂದು ಕಡೆ ಎಡವಿ ಕಣ್ಣೀರು ಹಾಕೋ ಪರಿಸ್ಥಿತಿಯೇ ಎದುರಾಗುತ್ತೆ. ಜೋಪಾನ, ಎಚ್ಚರಿಕೆ ಎಂದಿರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ಗುರುವಿನ ಅನುಗ್ರಹವೂ ಇದೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೀಗೆ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡ್ತಾ ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಮಹಾಸಾಂಬ ಸದಾಶಿವನ ಪ್ರಾರ್ಥನೆ ಅಥವಾ ಗಿರಿಜಾಶಂಕರರ ಪ್ರಾರ್ಥನೆ ಮಾಡಿ ರಾಮಲಿಂಗೇಶ್ವರರ ದರ್ಶನ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಇವತ್ತಿನ ದಿವಸ ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಸಣ್ಣ ಪುಟ್ಟ ಮಕ್ಕಳಿಗೆ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ನಿಮ್ಮ ಕರಹಸ್ತದಿಂದ ಏನಾರು ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ. ಅದರಲ್ಲೂ ಮಧ್ಯಾಹ್ನ 12ರಿಂದ 4:20 ಬಹಳ ಒಳ್ಳೆ ಕಾಲ ಇದೆ. 12ರಿಂದ 4:20 ಮಧ್ಯದಲ್ಲಿ ಆಗುವಂತಹ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ತಮ್ಮ ಮನಸ್ಸಂಕಲ್ಪವನ್ನು ದೃಢ ಸಂಕಲ್ಪವನ್ನಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗ ಮತ್ತು ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾದ್ದರಿಂದ ತಾವು ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಮಾಡುವ ಯಾವುದೇ ಕೆಲಸವಾದರೂ ಸ್ವಲ್ಪ ಗೌಪ್ಯತೆ ಕಾಪಾಡಿ. ಕೆಲಸ ಪರಿಪೂರ್ತಿ ಆಗೋ ತನಕ ಅದನ್ನು ಬೇರೊಂದು ಥರ ಚಿಂತನೆ ಮಾಡಿದರೆ, ಸ್ವಲ್ಪ ಎಚ್ಚರಿಕೆಯ ನಡೆದರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಬಹಳ ಅದೃಷ್ಟದ ದಿನವೂ ಹೌದು. ವೃಷಭ ರಾಶಿಯವರಿಗೆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಶಿವಮಂದಿರಕ್ಕೆ ಹೋಗಿ ಬನ್ನಿ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ, ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಮನಸ್ಸಿಗೆ ಇಲ್ಲಿವರೆಗೂ ಇದ್ದಂತಹ ದುಃಖದ ಕ್ಷಣಗಳನ್ನು ದೂರ ಮಾಡ್ಕೊಳ್ತೀರಿ. ಎಲ್ಲೋ ಒಂದಷ್ಟು ಮನಸ್ಸು ಸಮಾಧಾನ ಪಡ್ಕೊಳ್ತೀರಿ. ಮಧ್ಯಾಹ್ನ 2 ಗಂಟೆವರೆಗೂ ನಿಮ್ಮ ಬದುಕು ಬಹಳಷ್ಟು ಬದಲಾವಣೆಗಳನ್ನು ಕಾಣ್ತಾ ಇರುತ್ತೆ. 2 ಗಂಟೆ ಮೇಲೆ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಉಂಟಾಗಬಹುದು. ಆದರೆ 4ರ ನಂತರ ಪುನಃ ಯಥಾಸ್ಥಿತಿ ಕಾಪಾಡಿಕೊಳ್ಳುತ್ತೆ. ಅಷ್ಟೇ ಮನಸ್ಸಿಗೊಂದಷ್ಟು ಆನಂದವಾಗುತ್ತೆ. ಆದರೆ ಒಂದಷ್ಟು ಕೆಲಸಗಳನ್ನು ಮಾಡಬೇಕಾದ್ರೆ, ಯಾವುದೇ ಜವಾಬ್ದಾರಿತ್ವ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಇವತ್ತಿನ ದಿವಸ ವಿಷ್ಣು ದೇವರ ಆರಾಧನೆ ಅಥವಾ ಶಿವಮಂದಿರಕ್ಕೆ ಹೋಗಿ ಶಿವ ದರ್ಶನ, ಹಾಗೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ನಿಮ್ಮ ಕೈಲಾದಷ್ಟು ಏನಾದರೂ ಹಣ್ಣು ಹಂಪಲನ್ನು ಕೊಟ್ಟು ಸಾಧು ಸಂತರನ್ನು ಸತ್ಕರಿಸುವಂತಹ ಕಾಯಕಕ್ಕೆ ತಾವು ಮುಂದಾದರೆ, ಹಾಗೆ ಒಂದು ರುದ್ರಾಕ್ಷಿ ಸರವನ್ನು ನಿಮ್ಮಲ್ಲಿ ಹಾಕೊಂಡು ಧಾರಣೆ ಮಾಡ್ಕೊಳ್ಳೋದ್ರಿಂದಲೂ ನಿಮ್ಮ ಆರೋಗ್ಯವೂ ಸಿದ್ಧ ಸುಧಾರಣೆ ಆಗುತ್ತೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಒಳ್ಳೆಯ ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಹಾಗಾಗಿ ಇವತ್ತಿನ ದಿವಸ ಶಾಂತಿ, ಸಮಾಧಾನ, ತೃಪ್ತಿಕರವಾದ ಬದುಕು, ದೂರಬಾರ ಪ್ರಯಾಣ, ಏನು ಅಂದುಕೊಂಡಿದ್ರು ಅದೆಲ್ಲವನ್ನೂ ಸಹಿತ ಸಾಧನೆ ಮಾಡಬೇಕು ಎಂಬತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ವಿಶೇಷವಾಗಿ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಅಥವಾ ಕಪ್ಪು ಬಣ್ಣದ ಆಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಡೋದ್ರಿಂದ ಖಂಡಿತ ಒಳ್ಳೆಯ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇಷ್ಟೇ ಅಲ್ಲದಿರ ಇವತ್ತು ಭಗವಂತ ನಿಮಗೆ ಕೊಟ್ಟದ್ರಲ್ಲಿ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ, ನಿಮ್ಮ ಸುತ್ತಮುತ್ತಿರ್ತಕ್ಕಂಥ ಒಂದು 4 ಜನಕ್ಕೆ ಯಥಾಶಕ್ತಿ ಏನಾದರೂ ಒಂದಿಷ್ಟು ಸಹಾಯಸ್ತವನ್ನು ಕೊಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕಾಯಕವನ್ನು ಮಾಡಬೇಕಾದ್ರೂ ಒಂದು ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಬೇಕು. ಆ ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡ್ತಾ ಒಳ್ಳೆ ಕಾಯಕದ ಬಗ್ಗೆ ಚಿಂತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮೊಳಗಿರುವಂತಹ ದುಃಖದ ಕ್ಷಣಗಳನ್ನು ಖಂಡಿತ ದೂರಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಗಮನ ಕೊಡಬೇಕು. ಮನಸ್ಸಲ್ಲಿ ಒಂದಷ್ಟು ಚಂಚಲತೆ ಇದೆ, ಒಂದಷ್ಟು ಭಯದ ವಾತಾವರಣ ಇದೆ. ಏನು ಕೆಲಸನೂ ಇವತ್ತು ಸಾಧನೆ ಆಗುತ್ತೋ ಇಲ್ವೋ, ಯಾರನ್ನೂ ನಂಬಿದ್ದೀರಿ, ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಒಂದಿಷ್ಟು ಅನುಕೂಲ ಆಗ್ಬೋದಾ? ಅನುಕೂಲಕ್ಕಿಂತ ಅನಾನುಕೂಲವೇ ಜಾಸ್ತಿ. ಹಾಗಾಗಿ ಭಗವಂತ ನಿಮಗೇನು ಜ್ಞಾನವನ್ನು ದಯಪಾಲಿಸಿದ್ದಾನೋ, ಯಾವ ಕೆಲಸವನ್ನು ಮಾಡಿ ಅದರಿಂದ ಅಭಿವೃದ್ಧಿ ಕಾಣ್ಬೋದು ಅಂತಿದೆಯೋ, ಎಲ್ಲಿ ನಿಮ್ಗೆ ಅದರ ಅಭಿವೃದ್ಧಿ ಬಗ್ಗೆ ಒಂದಷ್ಟು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಿದೆಯೋ ಅದರ ಕಡೆ ಗಮನ ಕೊಡಬೇಕೇ ವಿನಃ ನೀವಿನ್ನೇನು ಮಾಡಿದ್ರೂ ಒಂದಲ್ಲ ಒಂದು ಕಡೆ ವ್ಯತ್ಯಾಸ ಆಗ್ತಾ ಇರುತ್ತೆ. ಅದರಲ್ಲೂ ನಾಳೆ ಸಂಭವಿಸ್ತಕ್ಕಂತಹ ಚಂದ್ರಗ್ರಹಣ, ಆ ಗ್ರಹಣದ ಪೂರ್ವಭಾವಿಯಾಗಿ ಇವತ್ತು ಸಿಂಹರಾಶಿಯವರು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ 2 ಗಂಟೆಯಿಂದ 2:45, 2ರಿಂದ 2:45 ಈ ಸಮಯದಲ್ಲಿ ಭಾಳ ಜಾಗರೂಕತರಾಗಿರಿ, ಎಚ್ಚರಿಕೆಯಿಂದಿರಿ. ಈ ಸಮಯದಲ್ಲಿ ಯಾವುದೇ ಕಮಿಟ್ಮೆಂಟ್ ಬೇಡ, ಯಾವುದೇ ಸೈನ್ ಹಾಕ್ತಕ್ಕಂಥದ್ದು ಬೇಡ, ಅಥವಾ ಯಾವುದೇ ಒಂದು ಹೆಜ್ಜೆ ಮುಂದೆ ಹಾಕಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರಿಂದ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಂಡ್ರೆ
ಅದರಿಂದ ಅರ್ಥಪೂರ್ಣವಾದಂಥ ಬದುಕನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ಕನ್ಯಾ ರಾಶಿ. ಖಂಡಿತಮ್ಮ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕು. ಆ ಬದುಕನ್ನು ಕಾಣಬೇಕಾದರೆ ಗುರುಗಳ ಅನುಗ್ರಹ ಬೇಕು. ಅದಕ್ಕಾಗಿ ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸ್ವಲ್ಪ ಜೋಪಾನ ಬೇಕು. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸಾಧ್ಯವಾದಷ್ಟು ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಉತ್ತರಾಭಿಮುಖವಾಗಿ ನಿಂತು ಒಂದು ಚಿಟಿಕೆಯಷ್ಟು ಹೆಸರು ಕಾಳನ್ನು ಈಶಾನ್ಯ ದಿಕ್ಕಲ್ಲಿ ಹಾಕಿ ನಮಸ್ಕಾರ ಮಾಡಿಕೊಂಡು ತದನಂತರ ಆಚೆ ಹೊರಡೋದ್ರಿಂದ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಬರೀ ಹಣೆಯಲ್ಲಿಲ್ದಿರ ಒಂದಷ್ಟು ಗಂಧ, ಕುಂಕುಮ, ಭಸ್ಮ ಇಂತಹದ್ದನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಇವತ್ತು ಕಾರ್ತಿಕ ಸೋಮವಾರ. ಇವತ್ತು ಶಿವಮಂದಿರದಲ್ಲಿ ಹಚ್ಚುವಂಥ ದೀಪ ಭಾಳಷ್ಟು ವಿಶೇಷವಾಗಿರುತ್ತೆ. ಹಾಗಾಗಿ ಎಲ್ಲರೂ ಶಿವನ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಕಾರ್ತಿಕ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಭಾಳ ಜೋಪಾನ ಬೇಕು. ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಷ್ಟು ಮನಸ್ಸಿಗೆ ನೋವು ಉಂಟು ಮಾಡ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ಕೆಲಸಗಳಲ್ಲಿ ಒಂದಷ್ಟು ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗ್ತಿರುತ್ತೆ. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಸಾಧನೆ ಮಾಡಿದ್ರೂ ಅಲ್ಲಿಂದಲ್ಲೇ ಒಂದಲ್ಲ ಒಂಥರ ಸಮಸ್ಯೆಗಳೆಲ್ಲ ಇರುತ್ತೆ. ಆದರೆ ಇವತ್ತಿನ ದಿವಸ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಲಾಭವನ್ನು ಗಳಿಸಬೇಕಾದ್ರೆ ಮನೆ ದೇವರ ಅನುಗ್ರಹ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ನಾವು ಒಬ್ಬರೇ ಇದ್ದೀವಿ, ಒಬ್ಬಂಟಿಗರಾಗಿದ್ದೀವಿ, ನಮಗೆ ಯಾರು ಸಹಾಯ ಇಲ್ಲ, ಅಥವಾ ನಾನೊಬ್ಬನೇ ಎಲ್ಲ ಕೆಲಸಕ್ಕೂ ಕೈ ಹಾಕಬೇಕು, ಅಥವಾ ನನ್ನಿಂದ ಮಾತ್ರ ಸಾಧ್ಯ, ನನಗೆ ಏನೇ ಮಾಡಿದ್ರೂ ನನ್ನ ನಿಲುವು ನನ್ನ ತೀರ್ಮಾನ ಮಾತ್ರ ಎಂಬತಕ್ಕಂತಹ ಮನಸ್ಥಿತಿ ಎಲ್ಲರಿಗೂ ತುಂಬಿರುತ್ತೆ. ಆದರೆ ಇವತ್ತಿನ ದಿವಸ ತುಲಾರಾಶಿಯವರಿಗೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 6:20 ನಿಮ್ಮದೇ ಆದಂತಹ ಒಳ್ಳೆ ಕಾಲ ಇದೆ, ಒಳ್ಳೆ ಸಮಯ ಇದೆ. ಈ ಸಮಯದಲ್ಲಿ ತಾವು ಮಾಡಬೇಕಾಗಿರತಕ್ಕಂತಹ ಒಳ್ಳೆಯ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದೆ ತುಲಾರಾಶಿಯವರಿಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೂ ಶ್ರಮಿಸಿದ್ರೆ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇವತ್ತು ಸಿಗುತ್ತೆ. ಒಳ್ಳೆ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ದೂರಭಾರ ಪ್ರಯಾಣ, ಆರೋಗ್ಯದಲ್ಲಿ ವ್ಯತ್ಯಾಸ, ಮನಸ್ಸಿಗೊಂದಿಷ್ಟು ನೆಮ್ಮದಿ ಇಲ್ಲದಿರತಕ್ಕಂಥದ್ದು ಮತ್ತು ಹೆಚ್ಚು ಜವಾಬ್ದಾರಿಯುತವಾದಂಥ ಕಾಯಕಕ್ಕೆ ಮುಂದಾಗುವಂಥದ್ದು. ಇವತ್ತು ಬಹಳ ಅರ್ಥಪೂರ್ಣವಾದಂಥ ಬದುಕಿನ ಕಡೆ ಗಮನ ಇದೆ. ಅದರ ಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮುಂಗೋಪ ಅಂತಕ್ಕಂಥದ್ದಿದೆ. ಆ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಒಂದಷ್ಟು ನೋವಿನ ಕ್ಷಣಗಳಾದರೂ ಮರುಕ್ಷಣ ಅದರಿಂದ ಆನಂದವನ್ನು ವ್ಯಕ್ತಪಡಿಸ್ತೀರಿ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ ಶಕ್ತಿ ದೇವಾಲಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ದೇವರ ಸಾನ್ನಿಧ್ಯದಲ್ಲಿ ದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು. ಅಷ್ಟೇ ಅಲ್ಲದಿರ ನಿಮ್ಮ ಕರಹಸ್ತದಿಂದ 4 ಜನಕ್ಕೆ ಅನ್ನದಾನವನ್ನು ಮಾಡಿ ಇನ್ನೊಬ್ಬರಿಗೆ ಅನ್ನವನ್ನು ಕೊಡ್ತಕ್ಕಂಥದ್ದು, ಇನ್ನೊಬ್ಬರ ಹಸಿವಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ಅನುಕೂಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ತೆಗೆದುಕೊಳ್ಳುವ ನಿಲುವು ತೀರ್ಮಾನ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಮೌನದಿಂದಿರಿ, ಅಥವಾ ಇವತ್ತು ಮಾಡುವ ಕೆಲಸವನ್ನು ಒಂದು ದಿವಸದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ನೀವು ಇರ್ತಕ್ಕಂತಹ ಪರಿಸ್ಥಿತಿ, ನಿಮ್ಮ ಗ್ರಹಗತಿಗಳು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಒತ್ತಡಗಳು ಸಾಕಷ್ಟು ಇದೆ, ಮನಸ್ಸಿಗೆ ನೆಮ್ಮದಿಲ್ಲದಿರತಕ್ಕಂಥದ್ದಿದೆ, ಅಧಿಕವಾದಂತಹ ಚಂಚಲತೆ ಇದೆ ಮತ್ತು ಭಯದ ವಾತಾವರಣನೂ ತುಂಬ ಬಾಧಿಸುತ್ತೆ. ಅಷ್ಟೇ ಅಲ್ದಿರ ಇವತ್ತಿನ ದಿವಸ ಶಿವಾರಾಧನೆ, ಶಿವನಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ ಎಲ್ಲಾದರೂ ಒಂದು ಕಾರ್ತಿಕ ದೀಪೋತ್ಸವ ಅಂತ ಎಲ್ಲಿ ಹಾಕ್ತಿರುತ್ತೋ ಅಂತಹ ಸಾನ್ನಿಧ್ಯಗಳು ಹೋಗಿ ಅಲ್ಲಿ ದೀಪವನ್ನು ಹಚ್ಚತಕ್ಕಂಥದ್ದು. ಅದರಲ್ಲೂ ಧನುರಾಶಿಯವರು ಒಂದು ವಿಶೇಷವಾಗಿರ್ತಕ್ಕಂತಹ ಮುತ್ತಗದ ಎಲೆ ಮೇಲೆ ಒಂದಷ್ಟು ತಂಡೋಲ ಅಂದರೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಮಣ್ಣಿನ ಹಣತೆಯನ್ನು ಇಟ್ಟು ಅದರ ಮೇಲೆ ಒಂದಷ್ಟು ಬತ್ತಿಗಳಿಂದ ದೀಪವನ್ನು ಹಚ್ಚಿ ಆ ದೀಪದ ಬೆಳಕಲ್ಲಿ ಶಿವನ ದರ್ಶನ ಮಾಡೋದ್ರಿಂದ ನಿಮ್ಮ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನೇನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪ ಮಾಡ್ಕೊಳ್ತಾ ಇರ್ತೀರಿ, ಯಾವುದನ್ನು ಅರ್ಥಪೂರ್ಣವಾಗಿ ತಂದುಕೊಳ್ಳೋಕ್ಕಾಗದಂಥ ರೀತಿಯಲ್ಲಿದ್ದೀರಿ. ಅಧಿಕವಾದಂತಹ ಚಂಚಲತೆ ನಿಮ್ಮಲ್ಲಿರ್ತಕ್ಕಂತಹ ಒಂದಷ್ಟು ದೋಷಗಳಿಗೆ ದಾರಿ ಆಗ್ತಾ ಇದೆ. ಅದನ್ನು ಸರಿಪಡಿಸ್ಕೊಳ್ಳುವಂತಹ ವಿಧಿವಿಧಾನ ನಿಮ್ಮದಾಗಬೇಕಾಗಿದೆ.
ಮನೆ ದೇವರ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡಿ, ವಿಷ್ಣು ದೇವರಿಗೆ ತುಳಸಿಯನ್ನಿಟ್ಟು ನಮಸ್ಕಾರ ಮಾಡಿ ಶಿವನ ದರ್ಶನ ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಅದರಲ್ಲಿ ಮಕ್ಕಳ ಬಗ್ಗೆ ಮಾತ್ರ ಒಂದಷ್ಟು ಎಚ್ಚರಿಕೆಯಲ್ಲಿ, ವಯಸ್ಸಾಗಿರ್ತಕ್ಕಂಥ ಹಿರಿಯರು ನಿಮ್ಮ ಆರೋಗ್ಯದ ಕಡೆ ತುಂಬ ಗಮನ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಕಾಲ ಮತ್ತು ವ್ಯವಹಾರಗಳು ಮಾಡುವಾಗ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡ್ತಕ್ಕಂಥದ್ದು, ಎಲ್ಲ ಕಡೆಯಿಂದಲೂ ಜವಾಬ್ದಾರಿಯುತವಂಥ ಸ್ಥಾನದಲ್ಲಿ ನಿಂತ್ಕೊಳ್ತಕ್ಕಂಥದ್ದು ಎಲ್ಲವನ್ನೂ ಯೋಚನೆ ಮಾಡಬೇಕು. ಯೋಚನೆ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಯಾವ್ಯಾವ ಕಾಲಕ್ಕೆ ಏನೇನು ಆಗಬೇಕೋ ಅದೇ ಆಗುತ್ತೆ. ಆದರೆ ಆ ಕಾಲಕ್ಕೆ ಅದು ಆಗೋದಕ್ಕೂ ಮುನ್ನ ಬೇರೆ ಬೇರೆ ಥರ ಚಿಂತನೆಗಳಾಗ್ತಿದೆ. ಹಾಗೆ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು, ನಿಮ್ಮಲ್ಲಿರುವಂತಹ ಒಂದು ಶಕ್ತಿಯನ್ನು, ಅಥವಾ ತಾವು ಇಷ್ಟು ದಿವಸ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಒಂದು ಚಾಲನೆಯನ್ನು ಕೊಡಬೇಕು, ಏನಾದ್ರು ಒಂದು ಸಿದ್ಧಿಸ್ಕೊಳ್ಬೇಕು, ಅಥವಾ ನಿಮ್ಮ ಮನದಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೇಕು ಎಂಬತಕ್ಕಂತಹ ಮನದಲ್ಲಿ ಅಂತಹ ಆಸೆಯನ್ನು ಇಟ್ಕೊಂಡಿರ್ತೀರಿ. ಇವತ್ತಿನ ದಿವಸ ತಾಯಿನ ಪ್ರಾರ್ಥನೆ ಮಾಡ್ತಾ ದುರ್ಗೆ ಆರಾಧನೆ ಮಾಡೋದ್ರಿಂದ, ದುರ್ಗಾ ದೀಪ ನಮಸ್ಕಾರದಾಗಲಿ ಅಥವಾ ಯಾವುದೇ ಒಂದು ದೇವತಾರಾಧನೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ, ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂಥ ದಿನ. ಹಾಗೆ ಇವತ್ತು ತಾವು ಏನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಬಿಲ್ವಾರ್ಚನೆ ಮಾಡಿಸ್ತಕ್ಕಂಥದ್ದು, ಭಸ್ಮಾರ್ಚನೆ ಮಾಡಿಸ್ತಕ್ಕಂಥದ್ದು, ಅಲ್ಲಿ ಕೊಡ್ತಕ್ಕಂಥ ಆ ಮಹಾಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಆರೋಗ್ಯಕರವಾದ ಬೆಳವಣಿಗೆಗಳನ್ನು ತಂದುಕೊಳ್ತೀರಿ. ನಾಳೆ ಸಂಭವಿಸ್ತಕ್ಕಂಥ ಗ್ರಹಣಕ್ಕೆ ಪೂರ್ವಭಾವಿಯಾಗಿ ಏನು ಮಾಡಬೇಕು ಎಂಬತಕ್ಕಂತಹ ಚಿಂತನೆಯಲ್ಲಿದ್ದೀರಿ. ಯಾಕೆಂದರೆ ನಾಳಿನ ಗ್ರಹಣದ ಒಂದಷ್ಟು ದೋಷ, ಅದರ ತುಣುಕುಗಳು ನಿಮಗೂ ಬಾಧಿಸಬಹುದು. ಹಾಗಾಗಿ ಇವತ್ತು ನೀವು ಮಾಡುವ ಕೆಲಸ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಹಾಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸ್ವಲ್ಪ ಜೋಪಾನ. ಇವತ್ತು ನೀವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ, ಅಥವಾ ಎಲ್ಲವೂ ನೀವು ಅಂದುಕೊಂಡಷ್ಟೇ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ. ಇವತ್ತು ನೀವು ಏನು ಮಾಡಿದ್ರೂ ಬಹಳ ಎಚ್ಚರಿಕೆಯಿಂದ ಮಾಡಬೇಕು, ಜೋಪಾನವಾಗಿ ಮಾಡಬೇಕು. ಇವತ್ತಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಂಡು ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯ ಪ್ರಾರ್ಥನೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಶ್ರೀನಿವಾಸ್ ಶರ್ಮಾ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಶಿಜೆ ಬಹುರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮಸ್ಕಾರವನ್ನು ಮಾಡ್ತಾ, ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ವಿಶೇಷವಾಗಿರ್ತಕ್ಕಂಥ ಕಾರ್ತಿಕ ಮಾಸದಲ್ಲಿ ಸೋಮವಾರ, ಕಾರ್ತಿಕ ಸೋಮವಾರ, ಭಗವಂತ ಈಶ್ವರನ ಸಂಪೂರ್ಣ ಕೃಪಾಶೀರ್ವಾದ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಪರಮೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಮನೋಗತ ಪ್ರಶ್ನಾತಂತ್ರವನ್ನು ತಿಳಿಸ್ಕೊಡೋದಕ್ಕಿಂತ ಮುಂಚೆ ನಿನ್ನೆ ಭಾನುವಾರದ ಕಾರ್ಯಕ್ರಮ ಮಾತ್ರ ಬಹಳ ಅದ್ಭುತಕರವಾಗಿತ್ತು. ಯಾಕೆ ಅಂದರೆ ಪ್ರತಿಯೊಬ್ಬರೂ ಕೂಡ ಅತಿ ಕಿರಿಯ ವಯಸ್ಸಿಂದ ಹಿಡಿದು ಹಿರಿಯರವರೆಗೂ ಕೂಡ ಪ್ರತಿಯೊಬ್ಬರೂ ಕೂಡ ಉಪಯೋಗಿಸ್ಕೊಳ್ಬೇಕಾಗಿರ್ತಕ್ಕಂಥ ಆ ಒಂದು ಔಷಧ. ಯಾಕೆಂದರೆ ಈಗಿನ ಕಾಲದ ದಿನಚರಿ ಅಂದರೆ ಈ ಒಂದು ಊಟವನ್ನು ಮಾಡ್ತಕ್ಕಂಥದ್ದಾಗಲಿ, ಆಹಾರದಲ್ಲಿ ಶಕ್ತಿ ಇಲ್ಲ, ಯಾಕೆಂದರೆ ದೇಹವನ್ನು ದಷ್ಟಪುಷ್ಟವಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲೋ ಒಂದು ಕಡೆ ಮೈಕೈ ನೋವು ಬರ್ತಕ್ಕಂಥದ್ದಾಗಲಿ, ಸುಸ್ತಾಗ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಎದುರಾಗ್ತಕ್ಕಂಥದ್ದು ಇರುತ್ತೆ. ಯಾಕೆಂದರೆ ಈಗಿನ ಕಾಲದ ಆಹಾರದ ಪದ್ಧತಿಗಳು ಬಹಳ ವಿಭಿನ್ನ ರೀತಿಯಲ್ಲಿ ಇರ್ತಕ್ಕಂಥದ್ದಿದೆ. ಯಾವುದರಲ್ಲೂ ಕೂಡ ಸ್ಟ್ರೆಂತ್ ಇಲ್ಲ, ಎಲ್ಲದರಲ್ಲೂ ಕೂಡ ಹೈಬ್ರಿಡ್ ಬಂದಿರತಕ್ಕಂಥದ್ದಿದೆ. ಗಿಡಗಳು ಬೇಗ ಬೆಳಿಬೇಕು ಅಂತ ಹೇಳಿ ಕೆಲವೊಂದಷ್ಟು ಔಷಧಗಳನ್ನು ಹಾಕ್ತಕ್ಕಂಥದ್ದಿರುತ್ತೆ. ಆಗ ಎಲ್ಲೋ ಒಂದು ಕಡೆ ಆ ಗಿಡದಲ್ಲಿರ್ತಕ್ಕಂಥ ಆ ಒಂದು ಸತ್ವ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ. ಆಗ ಆಗ್ತಕ್ಕಂಥ ಕೆಲವೊಂದಷ್ಟು ಬದಲಾವಣೆಗಳು ನಮ್ಮ ದೇಹದ ಮೇಲೂ ಕೂಡ ಪರಿಣಾಮ ಬೀಳ್ತಕ್ಕಂಥದ್ದಿರುತ್ತೆ. ಅದೇ ರೀತಿ ಮಾಡ್ತಕ್ಕಂಥದ್ದು ಯಾವುದೇ ಕೆಲಸ ಇರಲಿ, ಸುಮಾರು ಪಾಪ ನೋಡಿ, ಈ ಒಂದು IT ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು 12 ಅವರು 6 ಅವರು ಒಂದೇ ಚೇರ್ ಮೇಲೆ ಕುತ್ಕೊಂಡಿರಬೇಕು, ಆ ಒಂದು ಸಿಸ್ಟಮ್ ಮುಂದೆ ಕೆಲಸ ಮಾಡ್ತಾ ಇರಬೇಕು, ಸೊಂಟ ನೋವು ಬರ್ತಕ್ಕಂಥದ್ದಿರುತ್ತೆ. ಇನ್ನು ಮಕ್ಕಳು ತಾವು ಆಟ ಪಾಠವನ್ನು ಆಡಬೇಕಾದ್ರೆ ಎಲ್ಲೋ ಒಂದು ಕಡೆ ಬೀಳ್ತೀರಿ, ಹೇಳ್ತೀರಿ, ಇಲ್ಲ ತುಂಬ ಜಾಸ್ತಿ ಒಟ್ಟು ಆಟ ಆಡಬೇಕಾದ್ರೆ, ಕ್ರಿಕೆಟ್ ಆಡಬೇಕಾದ್ರೆ ಆಗಲಿ, ಶಟಲ್ ಕಾಕ್ ಆಡಬೇಕಾದ್ರೆ ಆಗಲಿ, ನಿಮ್ಮ ಈ ಒಂದು ಮೈಕೈ ನೋವು ಬರ್ತಕ್ಕಂಥದ್ದಾಗಲಿ, ಕೈಗಳು ನೋವು ಬರ್ತಕ್ಕಂಥದ್ದಾಗಲಿ, ಓಡ್ತಕ್ಕಂಥವ್ರು ಕಾಲು ನೋವು ಬರುತ್ತೆ. ಮನೆಯಲ್ಲಿ ಹಿರಿಯರು ಕೇಳಬೇಕಾ,
ಅವ್ರಿಗಂತೂ ಪಾಪ ಸಿಕ್ಕಾಪಟ್ಟೆ ಈ ಒಂದು ಮಂಡ್ಯ ಒಂದು ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದಾಗಲಿ, ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದಾಗಲಿ, ಅವರಿಗಂತೂ ಈ ಜಾಯಿಂಟ್ಸ್ ಪೈನ್ ಅಂತೂ ತುಂಬ ಇರ್ತಕ್ಕಂಥದ್ದು ಇರುತ್ತೆ. ಅದರಲ್ಲಿ ಮತ್ತೊಂದು ವಿಚಾರ ಹೇಳಬೇಕು ಅಂದರೆ, ಹಿರಿಯರಿಗೆ ಒಂದಷ್ಟು ಸಮಸ್ಯೆಗಳು ಎದುರಾಗಿರುತ್ತೆ. ಯಾವ ರೀತಿ ಅಂದರೆ, ಈಗ ಒಂದು ಕೈಯನ್ನು ಆಡಿಸ್ಬೇಕಾದ್ರೆ ಈ ಒಂದು ಜಾಗದಲ್ಲಿ ನೋವು ಬರ್ತಕ್ಕಂಥದ್ದು ಇರುತ್ತೆ. ಸಾಫ್ಟಾಗಿ ಆಟ ಆಡಿಸ್ಲಿಕ್ಕೆ ಆಗೋದಿಲ್ಲ. ಇಲ್ಲೋ ಒಂದು ಕಡೆ ಕರಕರ ಎಂಬತಕ್ಕಂಥ ಶಬ್ದ ಬರ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಈ ಒಂದು ಎಳಿಬೇಕಾದ್ರೆ ಒಂದು ಜಾಯಿಂಟ್ಸಲ್ಲಿ ನೋವು ಬರ್ತಕ್ಕಂಥದ್ದಾಗಲಿ, ಇದೆಲ್ಲದಕ್ಕೂ ಕೂಡ ಅನ್ವಯಿಸ್ತಕ್ಕಂಥ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥದ್ದು ನಿನ್ನೆ ನಾನು ಭಾನುವಾರದ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥ ಆ ಔಷಧಿ. ಆ ಔಷಧಿಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಗಿಡಮೂಲಿಕೆಗಳನ್ನು ಇರ್ತಕ್ಕಂಥದ್ದಿತ್ತು. ಪ್ರತಿಯೊಂದು ಗಿಡಮೂಲಿಕೆಗಳನ್ನು ಹಾಕಿರ್ತಕ್ಕಂಥದ್ದಿದೆ. ನೋಡಿ, ಮೂಳೆಗೆ ನಾನು ತಿಳಿಸಿದ್ದೆ ಮಾಕ್ಲಿ ಬೇರು ಅಂತ ಹೇಳಿ, ಮೂಳೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಜಾಯಿಂಟ್ಸ್ ಪೈನ್ ಇರ್ತಕ್ಕಂಥದ್ದಾಗಲಿ, ಮೂಳೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಜಾಕಾಯನ್ನು ಹಾಕಿದ್ದು. ಜಾಕಾಯಿ ಏನಕ್ಕೆ? ಎಲ್ಲಿ ನೋವಿದೆಯೋ ಆ ಒಂದು ನೋವಿನ ಭಾಗವನ್ನು ಅಬ್ಸರ್ವ್ ಮಾಡ್ತಕ್ಕಂಥದ್ದಾಗಲಿ, ಗ್ರಹಿಸ್ತಕ್ಕಂಥದ್ದಾಗಲಿ, ಗ್ರಹಿಸಿ ಆ ಒಂದು ಜಾಗಕ್ಕೆ ಔಷಧಿಯನ್ನು ತಲುಪಿಸ್ತಕ್ಕಂಥ ಕೆಲಸ ಆ ಒಂದು ಜಾಕಾಯಿ ಮಾಡ್ತಕ್ಕಂಥದ್ದಿರುತ್ತೆ. ಇನ್ನು ಜಾಕಾಯಿ ಒಂದು ರೀತಿ ಆಯಿತು. ಇನ್ನು ಆ ಒಂದು ಮಾವಿನ ಚೆಕ್ಕೆ ಮತ್ತು ಬೇವಿನ ಚೆಕ್ಕೆ ಇದೆರಡೂ ಕೂಡ ಮಾಂಸಖಂಡಗಳ ನೋವಿಗೆ, ಮಾಂಸಖಂಡದ ನೋವಿಗೆ. ಇನ್ನು ಹುಣಸೆ, ಅದು ವಿಶೇಷವಾಗಿ ನರ್ವ್ಸ್, ಇದು ನರವಲ್ಲಿ ಎಲ್ಲ ಎಳ್ತಕ್ಕಂಥದ್ದು ಇರತಕ್ಕಂಥದ್ದಾಗಲಿ, ಇಲ್ಲಾಂದರೆ ಎಲ್ಲೋ ಒಂದು ಕಡೆ ನೋವಿರತಕ್ಕಂಥದ್ದಾಗಲಿ, ಆ ಒಂದು ಜಾಗದಲ್ಲಿ ಅದು ಉಪಯೋಗಕ್ಕೆ ಬರ್ತಕ್ಕಂಥದ್ದು ಇರುತ್ತೆ. ಇದೆಲ್ಲವೂ ಕೂಡ ಆರೋಗ್ಯಕ್ಕಾಯಿತು. ನಿನ್ನೆ ಭಾನುವಾರದ ಕಡೆಯ ಭಾಗದಲ್ಲಿ ಮತ್ತೊಂದು ವಿಚಾರ ತಿಳಿಸಿದ್ದೆ. ಈ ಒಂದು ತೈಲದಲ್ಲಿ ಬರೀ ಆರೋಗ್ಯ ಸಮಸ್ಯೆಯನ್ನು ದೂರ ಮಾಡ್ಕೊಳ್ತಕ್ಕಂಥದ್ದಲ್ಲ, ತಂತ್ರಸಾರವೂ ಕೂಡ ಇದೆ. ಎಷ್ಟು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ಅಂದರೆ, ಪ್ರತಿಯೊಬ್ಬರಿಗೂ ಕೂಡ ನಾನಾ ರೀತಿಯ ಕಷ್ಟಗಳಿರ್ತಕ್ಕಂಥದ್ದಿರುತ್ತೆ. ನೋಡಿ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ದುಡ್ಡು ಕಾಸಿನ ಸಮಸ್ಯೆ ಇರ್ತಕ್ಕಂಥದ್ದಿರುತ್ತೆ, ವಾಸ್ತುದೋಷ ಇರ್ತಕ್ಕಂಥದ್ದಿರುತ್ತೆ, ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ವಿರೋಧಗಳು ಸೃಷ್ಟಿಯಾಗ್ತಕ್ಕಂಥದ್ದಿರುತ್ತೆ. ಏನೊಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ, ಏನೊಂದು ಕೆಲಸ ಕಾರ್ಯಸಿದ್ಧಿ ಆಗುವ ಸಮಯದಲ್ಲಿ ಯಾರೋ ಒಬ್ಬರು ವ್ಯಕ್ತಿ ಬರ್ತಾರೆ, ವಿರೋಧವನ್ನು ಸೃಷ್ಟಿ ಮಾಡ್ತಾರೆ, ಅಲ್ಲೊಂದು ಕೊಂಕನ್ನು ಸೃಷ್ಟಿ ಮಾಡ್ತಾರೆ. ಇದೆಲ್ಲವೂ ಕೂಡ ದೂರ ಆಗಬೇಕು. ಇಲ್ಲಾಂದರೆ ತಾವು ಯಾರಿಗೋ ಕಷ್ಟದ ಸಮಯದಲ್ಲಿ ಹಣವನ್ನು ಸಹಾಯ ಮಾಡಿರ್ತೀರ, ಆದರೆ ಈಗ ತಾವು ಕಷ್ಟದಲ್ಲಿರ್ತೀರಿ, ಅವರು ಕೊಡಬೇಕಾದ್ರೆ ನಾಟಕ ಆಡ್ತಕ್ಕಂಥದ್ದಿರುತ್ತೆ. ಯಾಕೆಂದರೆ ಇಸ್ಕೊಳ್ಬೇಕಾದ್ರೆ ಎಲ್ಲವೂ ಕೂಡ ದೇವರೇ, ಎಲ್ಲರೂ ಕೂಡ ಅಯ್ಯೋ ನಾನು ನಿಮ್ಮ ಭಕ್ತ, ಅಯ್ಯೋ ನಾನು ಕೊಟ್ಬಿಡ್ತೀನಿ ವಾಪಸ್ಸು, ಇಸ್ಕೊಂಡು ಹೋಗ್ತಾರೆ. ಆದರೆ ಕೊಡಬೇಕಾದ್ರೆ ಮಾತ್ರ ಎಲ್ಲರೂ ಕೂಡ ಶುರು ಮಾಡ್ತಾರೆ, ಇವತ್ತು ನಾಳೆ ನಾಳಿದ್ದು ಅಂತೇಳಿ. ಆದರೆ ಅವರು ಕಷ್ಟದಲ್ಲಿದ್ದಾಗ ತಾವು ಸಹಾಯ ಮಾಡಿದ್ದೀರಿ, ನೀವು ಕಷ್ಟದಲ್ಲಿದ್ದಾಗ ಅವ್ರು ಸಹಾಯ ಮಾಡಬೇಕಲ್ವ. ಆಗ ಸಂಕಷ್ಟದಲ್ಲಿದ್ದಾಗ ಈ ಒಂದು ಪರಿಹಾರವನ್ನು ಮಾಡಿಕೊಂಡಿದ್ದೆ ಆದರೆ ಆದಷ್ಟು ಬೇಗ ನಿಮ್ಮ ಮನೋಕಾಮನೆಗಳೆಲ್ಲವೂ ಕೂಡ ಸಿದ್ಧಿಯಾಗುತ್ತೆ ಈ ಒಂದು ತೈಲದಿಂದ. ಹೇಗೆ ಆ ತಂತ್ರಸಾರವನ್ನು ಮಾಡ್ತಕ್ಕಂಥದ್ದು? ತಂತ್ರಸಾರ ಮಾಡ್ತಕ್ಕಂಥದ್ದು ನೋಡಿ, ನಾನು ಹೇಳಿರ್ತಕ್ಕಂಥದ್ದು ಜಾಸ್ತಿ ಇದೆ, ತಂತ್ರಸಾರ ಬಹಳ ಚಿಕ್ಕದಾಗೇ ಇರ್ತಕ್ಕಂಥದ್ದಿದೆ. ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿ ಕೂಡ ಬಹಳ ಚಿಕ್ಕದಾಗಿರ್ತಕ್ಕಂಥದ್ದು. ಒಂದು ಮಣ್ಣಿನ ಹಣತೆ, ಚಿಕ್ಕ ದೀಪ, ಒಂದು ಮಣ್ಣಿನ ಹಣತೆಯನ್ನು ಸಿದ್ಧಪಡಿಸಿಟ್ಕೊಳ್ಳಿ ಮತ್ತು 2 ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ. 2 ನಿಂಬೆಹಣ್ಣು, ಒಂದು ಮಣ್ಣಿನ ಹಣತೆ ಮತ್ತು ವಿಶೇಷವಾಗಿ ಒಂದು ಅರಿಶಿಣದ ಕೊಂಬು. ಇದಿಷ್ಟು 3 ಸಿದ್ಧಪಡಿಸಿಟ್ಕೊಂಡ್ರೆ ನೀವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಇದನ್ನ ತಾವು ಯಾವತ್ತಾದ್ರೂ ಒಂದು ದಿವಸ ಮಾಡಿ ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಅಲ್ಲ. ನಿಮಗೆ ಯಾವಾಗ ಸಮಸ್ಯೆ ಎದುರಾಗ್ತಾ ಇದೆ, ಕುಟುಂಬದಲ್ಲಿ ಏನೋ ಒಂದು ಕೆಲಸ ಆಗಬೇಕಿದೆ, ಇಲ್ಲಾಂದ್ರೆ ವ್ಯಾಪಾರ ಮಾಡ್ತಕ್ಕಂಥ ಜಾಗದಲ್ಲಿ ವ್ಯಾಪಾರ ವೃದ್ಧಿ ಆಗಬೇಕು, ಇಲ್ಲಾಂದ್ರೆ ತಾವು ಪ್ರತಿನಿತ್ಯ ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದಷ್ಟು ಹೆಚ್ಚಿನ ಒಳಿತನ್ನು ಸಿದ್ಧಪಡಿಸ್ಕೊಳ್ಬೇಕು, ಈ ಒಂದು ಸಮಯದಲ್ಲಿ ಯಾವ ಒಂದು ಶುಭ ಕಾರ್ಯವನ್ನು ಪ್ರಾರಂಭ ಮಾಡಬೇಕಾದ್ರೆ ಆಗಲಿ ಈ ಒಂದು ತಂತ್ರಸಾರವನ್ನು ಮಾಡಿದ್ದೇ ಆದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರ. ಆ ಒಂದು ತಂತ್ರಸಾರವನ್ನು ಮಾಡತಕ್ಕಂಥದ್ದು ಅರಿಶಿಣದ ಕೊಂಬು ಅಂತ ಹೇಳಿದೆ. ಅರಿಶಿಣದ ಕೊಂಬನ್ನು ಉತ್ತರಾಭಿಮುಖವಾಗಿ ಕೂತು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ನೋಡಿ, ಇಲ್ಲಿ ನಿಮ್ಮ ಸಂಕಲ್ಪ ಬಹಳ ಮುಖ್ಯಕರವಾಗಿರ್ತಕ್ಕಂಥದ್ದು. ಪ್ರತಿಯೊಂದಕ್ಕೂ ಕೂಡ ಕೆಲಸ ಮಾಡ್ತಕ್ಕಂಥದ್ದು ಈ ಒಂದು ತಂತ್ರಸಾರ. ಆದರೆ ಯಾವ ಕೆಲಸ ಮಾಡಬೇಕೋ ಆ ಒಂದು ಕೆಲಸದ ಬಗ್ಗೆ ದೃಢ ಮನಸ್ಸಿನಿಂದ ಸಂಕಲ್ಪವನ್ನು ಮಾಡಿ ತಾವು ಮಾಡಿದ್ದೇ ಆದರೆ ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಅರಿಶಿಣದ ಕೊಂಬನ್ನು ತೆಗೆದು ಅದನ್ನು ಗಂಧದ ರೀತಿ ತೇಯ್ತಕ್ಕಂಥದ್ದು, ಗಂಧವನ್ನು ಸಿದ್ಧಪಡಿಸ್ಕೊಂಡು ಆ ಒಂದು ಅರಿಶಿಣ ಕುಂಭದಲ್ಲಿ ಒಂದು ಗಂಧವನ್ನು ಸಿದ್ಧಪಡಿಸಿಕೊಂಡು ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಕೂತ್ಕೊಂಡು ಉತ್ತರಾಭಿಮುಖವಾಗಿ ಕೂತ್ಕೊಂಡು ನಿಮ್ಮ ಉಂಗ್ರದ ಬೆರಳಿನಿಂದ ಮೊದಲು ಆ ಒಂದು ಭೂಮಿಯನ್ನು ಶುದ್ಧಪಡಿಸಿಟ್ಕೊಂಡಿದ್ದಾದ ನಂತರ ನಿಮ್ಮ ಉಂಗ್ರದ ಬೆರಳಿನಿಂದ ಆ ಒಂದು ಗಂಧವನ್ನು ತೆಗೆದುಕೊಂಡು 6 ರೇಖೆ ಉಳ್ಳಂತಹ ನಕ್ಷತ್ರವನ್ನು ಬರೀಬೇಕು. ನಿಮ್ಮ ಉಂಗ್ರದ ಬೆರಳಲ್ಲಿ ಆ ಒಂದು ಗಂಧವನ್ನು ತೆಗೆದುಕೊಂಡು 6 ರೇಖೆ ಉಳ್ಳಂತಹ ನಕ್ಷತ್ರವನ್ನು ಬರಿತಕ್ಕಂಥದ್ದು. ಇದಾದ ಮೇಲೆ 2 ನಿಂಬೆಹಣ್ಣನ್ನು ತೆಗೆದುಕೊಂಡು 4 ಪೀಸ್ ಮಾಡಿ, 2 ನಿಂಬೆಹಣ್ಣನ್ನು ತೆಗೆದುಕೊಂಡು 4 ಪೀಸ್ ಮಾಡ್ತಕ್ಕಂಥದ್ದು. ಇನ್ನು ಪ್ರತಿ ಶುಕ್ರವಾರ ತಾವೆಲ್ಲರೂ ಕೂಡ ದೇವಿಯ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದಿರುತ್ತೆ. ಶುಕ್ರವಾರ ಮಂಗಳವಾರ ದೇವಿಯ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ಆರತಿಯನ್ನು ಮಾಡ್ತೀರಾ. ಹೇಗೆ? ಆ ಒಂದು ನಿಂಬೆಹಣ್ಣನ್ನು ಸಂಪೂರ್ಣವಾಗಿ ಒಸಕಿ ಅದರಲ್ಲಿರ್ತಕ್ಕಂಥ ರಸವನ್ನೆಲ್ಲವನ್ನೂ ಕೂಡ ತೆಗೆದು ಅದರ ಮಧ್ಯದಲ್ಲಿ ಒಂದು ಬತ್ತಿಯನ್ನು ಇಟ್ಟು ದೇವರಿಗೆ ಒಂದು ದೀಪವನ್ನು ಹಚ್ಚತಕ್ಕಂಥದ್ದಿರುತ್ತೆ.
ಅದೇ ರೀತಿ ಇಲ್ಲೂ ಕೂಡ ನಿಂಬೆಹಣ್ಣನ್ನು ಸಂಪೂರ್ಣವಾಗಿ ಹೊಸಕಿ ಹಿಂಡಿ ಅದರಲ್ಲಿರ್ತಕ್ಕಂಥ ರಸವನ್ನೆಲ್ಲವನ್ನೂ ಕೂಡ ತೆಗೆದು ನಿಂಬೆಹಣ್ಣನ್ನು ಈ ರೀತಿ ಉಲ್ಟಾ ಈ ರೀತಿ ಮಡಚಿ 4 ದಿಕ್ಕಿನಲ್ಲಿ ಆ ಒಂದು ವೃತ್ತಾಕ ಆ ಒಂದು ನಕ್ಷತ್ರ ಏನಿದೆ 6 ನಕ್ಷತ್ರ ಏನಿದೆ ಆ ನಕ್ಷತ್ರದ 4 ದಿಕ್ಕಿನಲ್ಲೂ ಕೂಡ ಆ ಒಂದು ನಿಂಬೆಹಣ್ಣನ್ನು ಇಡ್ತಕ್ಕಂಥದ್ದು. ಇದೆಲ್ಲವೂ ಆದ ನಂತರ ಮಧ್ಯದಲ್ಲಿ ಒಂದು ಮಣ್ಣಿನ ಹಣತೆಯನ್ನು ಇಡ್ತಕ್ಕಂಥದ್ದು. ಆ ಮಣ್ಣಿನ ಹಣತೆಯನ್ನು ಇಟ್ಟಿದ್ದಾದ ನಂತರ ತಾವು ಭಗವಂತನನ್ನು ಪ್ರಾರ್ಥನೆ ಮಾಡಿ ಅದರೊಳಗಡೆ ಒಂದು ಬತ್ತಿಯನ್ನು ಇಟ್ಟು ಅಲ್ಲಿ ಸಿದ್ಧಪಡಿಸಿಟ್ಕೊಂಡಿರ್ತಕ್ಕಂಥ ತೈಲವನ್ನು ಆ ಒಂದು ಬತ್ತಿಯಲ್ಲಿ ಎದ್ದು ಆ ಒಂದು ನಿಂಬೆ ಹಣ್ಣಿನ ಒಳಗೂ ಕೂಡ ಒಂದು ಚೂರು ತೈಲವನ್ನು ಹಾಕಬೇಕು. ಆ ಮಣ್ಣಿನ ಹಣತೆಯಲ್ಲೂ ಕೂಡ ಒಂದು ಚೂರು ತೈಲವನ್ನು ಹಾಕಬೇಕು. ತೈಲವನ್ನು ಹಾಕಿ ಆ ತೈಲದಿಂದ ಒಂದು ದೀಪವನ್ನು ಅಂಟಿಸ್ತಕ್ಕಂಥದ್ದು ತಂತ್ರಸಾರ. ಆ ಒಂದು ತೈಲದಿಂದ ಒಂದು ದೀಪವನ್ನು ಅಂಟಿಸ್ತಕ್ಕಂಥದ್ದು. ದೀಪವನ್ನು ಅಂಟಿಸಿ ನಿಂಪಾಡು ನೀವು ಕೆಲಸ ಮಾಡಿದ್ರೆ ಆಗೋದಿಲ್ಲ. ಆ ಒಂದು ದೀಪವನ್ನು ಅಂಟಿಸ್ತಕ್ಕಂಥದ್ದು. ಇದನ್ನು ಮಾಡಬೇಕಂದ್ರೆ ತಾವು ಮಾಡಬೇಕಾಗಿರ್ತಕ್ಕಂಥ ಸಮಯ ಬೆಳಗ್ಗೆ ಸೂರ್ಯ ಉದಯ ಆಗ್ತಕ್ಕಂಥ ಸಮಯ, ಇಲ್ಲಾಂದರೆ ಸಂಜೆ ಸೂರ್ಯ ವಾಪಸ್ ಇದಂದರೆ ಸಂಪೂರ್ಣವಾಗಿ ಸೂರ್ಯಾಸ್ತ ಆಗ್ತಕ್ಕಂಥ ಸಮಯ. ಈ ಒಂದು ಸಮಯದಲ್ಲಿ ಮಾಡ್ತಕ್ಕಂಥದ್ದು. ಅದನ್ನು ಬಿಟ್ಟು ಮಧ್ಯಾಹ್ನ ಕಾಲದಲ್ಲಾಗಲಿ ಇಲ್ಲ ರಾತ್ರಿ ಕಾಲದಲ್ಲಾಗಲಿ ಮಾಡ್ತಕ್ಕಂಥದ್ದಲ್ಲ. ಬೆಳಗಿನ ಜಾವ ಇಲ್ಲಾಂದರೆ ಸಂಜಾ ಕಾಲ ಈ ಒಂದು ಸಮಯದಲ್ಲಿ ಮಾಡ್ತಕ್ಕಂಥದ್ದು. ಇದನ್ನು ಮಾಡಿದ್ದಾದ ನಂತರ ಆ ಮಧ್ಯದಲ್ಲಿರ್ತಕ್ಕಂಥ ಮಣ್ಣಿನ ಹಣತೆಯ ದೀಪದ ಜ್ವಾಲೆಯನ್ನು 1 ನಿಮಿಷಗಳ ಕಾಲ ತಾವು ದೃಷ್ಟಿಸಿ ನೋಡಿ ಒಂದು ಸಂಕಲ್ಪವನ್ನು ಮಾಡಿದ್ದೇ ಆದರೆ ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಅದೇ ದಿವಸ ಯಾರಾದರೂ 9 ಜನ ಸಣ್ಣ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಕೃಷಿಕ ಪೂಜಾರಾಧನೆ ಪ್ರಾರಂಭ ಮಾಡೋದಾ? ಹೌದಮ್ಮ. ಶಿವ ಸಾನ್ನಿಧ್ಯ, ಶಿವನ ಆಸ್ಥಾನ ಮಹರ್ಷಿ ಮಂದಿರದಲ್ಲಿ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಹರ್ಷಿ ಮಂದಿರವಾಗಿದ್ದು ಇಲ್ಲೇ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇದೆ. ಮಹರ್ಷಿ ಮಂದಿರ ಸಾನ್ನಿಧ್ಯದಲ್ಲಿ ಏನೋ ಗುರುಗಳೇ ಹಬ್ಬದ ಸಮಯಕ್ಕೆ ಕರೆಕ್ಟಾಗಿ ದೇವರುಗಳು ಕೂಡ ಬದಲಾಗ್ತಾ ಇರುತ್ತೆ. ಹೌದು, ವರ್ಷದ 365 ದಿವಸ ಬರುವಂಥ ಎಲ್ಲ ಹಬ್ಬಗಳು ಎಲ್ಲ ಪೂಜೆಗಳು ಇಲ್ಲಿ ನಡೆಯುತ್ತೆ. ಅದಕ್ಕೆ ಇದೊಂದು ಪುಟ್ಟ ದೇಗುಲವೇ ಸರಿ. ಈ ದೇಗುಲ ನಮ್ಮ ಭಾರತೀಯ, ಅದರಲ್ಲೂ ಮಹರ್ಷಿವಾಣಿ ಕಾರ್ಯಕ್ರಮದ ಹೆಣ್ಣುಮಕ್ಕಳು ಯಾರಿದ್ದೀರಿ ತಾವೆಲ್ಲರೂ ಮನೆಯಲ್ಲೇ ಕೂತು ಆಯಾ ಕಾಲದಲ್ಲಿ ನಡೀತಕ್ಕಂಥ ಪೂಜಾ ಅನುಷ್ಠಾನಗಳನ್ನು ನೋಡ್ತೀರಿ. ಕಾರ್ತಿಕ ಸೋಮವಾರ ಬಂತು ಶಿವಾರಾಧನೆ, ದೇವಿಯ ವಾಸ ಒಂದು ವಾರ ಬಂತು ಮಂಗಳವಾರ ಮಂಗಳಗೌರಿ, ಹಾಗೆ ಶುಕ್ರವಾರ ಬಂತು ತಾಯಿ ಮಹಾಲಕ್ಷ್ಮಿ, ಶನಿವಾರ ಬಂತು ಶ್ರಾವಣ ಶನಿವಾರ, ಎಲ್ಲವೂ ಇದೆ. ಹಾಗೆ ಶಿವನೂ ಬರ್ತಾನೆ, ವಿಷ್ಣುನೂ ಬರ್ತಾನೆ, ದೇವಿನೂ ಬರ್ತಾಳೆ. ನಿರಂತರವಾದಂಥ ಮಹಾಲಕ್ಷ್ಮಿ ನಮ್ಮ ಜೊತೆಲೇ ಇದ್ದಾಳೆ. ಒಳ್ಳೆಯದಾಗಲಿ. ಓಂ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಓಂ ಬೋಹಿಷ್ಠಾಮಯ ಭವಸ್ಥಾನ ಊರ್ಜೇಧಾತನ ಮಹೇಣ ಯಚಕ್ಷುವೆ ಯೋ ಶೂಲಮೋರ ಸತಸ್ಯ ಪಾದೇನ ಉಷವೀರು